Hello students, welcome to RH Chemistry. So in today's KCET and NEET Final Punch 2021 series, Solutions chapter synopsis ಅನ್ನು ಡಿಸ್ಕಸ್ ಮಾಡ್ತಾ ಇದ್ದೀನಿ. ಸೊ ಡೀಟೇಲ್ ಆಗಿ ಸಿನಾಪ್ಸಿಸ್ ನಾನು ಡಿಸ್ಕಸ್ ಮಾಡ್ತಾ ಇಲ್ಲ, ಸಮ್ ಇಂಪಾರ್ಟೆಂಟ್ ಪಾಯಿಂಟ್ಸನ್ನು ಹೇಳ್ತಾ ಇದ್ದೀನಿ. ಪ್ಲೀಸ್ ಗೋ ಥ್ರೂ ದಿಸ್. ಇದಕ್ಕಿಂತ ಮುಂಚೆ ಸಾಲಿಡ್ ಸ್ಟೇಟ್ ಚಾಪ್ಟರ್ನ ಕಂಪ್ಲೀಟಾಗಿ ನಾನು 3 ವಿಡಿಯೋದಲ್ಲಿ ಕವರ್ ಮಾಡಿದ್ದೀನಿ, ಅದನ್ನು ಕೂಡ ಅಬ್ಸರ್ವ್ ಮಾಡಿ. ಸೊ ಹ್ಯಾಲೋಕೆನ್ಸ್ ಆ್ಯಂಡ್ ಹ್ಯಾಲೋರಿನ್ಸ್ ಚಾಪ್ಟರ್ ಕೂಡ ಮುಗಿದಿದೆ, ಸೊ ಅದನ್ನು ಕೂಡ ನೋಡ್ಕೊಂಡು ಬನ್ನಿ. ಸೊ ನಿಮಗೆ ನನ್ನ ಕಂಟೆಂಟ್ಗಳು ಲೈಕ್ ಆದರೆ ಡೆಫಿನೆಟ್ಲಿ ನೀವು ಸಬ್ಸ್ಕ್ರೈಬ್ ಮಾಡ್ತೀರಿ ಅಂತ ನಂಬ್ತಾ ಮುಂದಿನ ಸ್ಲೈಡನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ವಿಲ್ ಸ್ಟಾರ್ಟ್ ವಿತ್ ಟೈಪ್ ಆಫ್ ಸೊಲ್ಯೂಷನ್, ರೈಟ್. ಸೊ ಸೊಲ್ಯೂಷನ್ಸ್ ಚಾಪ್ಟರ್ ಅಂತ ಬಂದಾಗ ಟೈಪ್ ಆಫ್ ಸೊಲ್ಯೂಷನ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಇವೆಲ್ಲ ಗೊತ್ತಿರೋ ಅಂಥದ್ದು, ಈಗ ಗ್ಯಾಸ್ ಇನ್ ಗ್ಯಾಸ್ ಮಿಕ್ಸ್ಚರ್ ಆಫ್ O2 ಆ್ಯಂಡ್ N2 ಅಥವಾ ಲಿಕ್ವಿಡ್ ಇನ್ ಗ್ಯಾಸ್ ಕ್ಲೋರೋಫಾರ್ಮ್ ವಿತ್ N2, ಇವೆಲ್ಲ ಬಹಳ ಸಿಂಪಲ್ ಇದೆ, ಒಂದು ಸಾರಿ ಓದಿದರೆ ಸಾಕು. ಸೊ ಈ ನೋಟ್ಸನ್ನು PDF ಐ ವಿಲ್ ಶೇರ್ ಇಟ್ ಇನ್ ಮೈ ಟೆಲಿಗ್ರಾಮ್ ಚಾನಲ್. ನೀವು ಟೆಲಿಗ್ರಾಮನ್ನು ನೀವು ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ಟೆಲಿಗ್ರಾಮನ್ನು ಯಾಕೆ ನಾನು ಆಯ್ಕೆ ಮಾಡ್ಕೊಂಡಿದ್ದೀನಿ ಅಂತಂದರೆ, ಟೆಲಿಗ್ರಾಮಲ್ಲಿ ನೀವು ನಂಬರ್ ಆಫ್ ಸ್ಟೂಡೆಂಟ್ಸ್ ಇನ್ ದ ಗ್ರೂಪ್, ಅದಕ್ಕೆ ರಿಸ್ಟ್ರಿಕ್ಷನ್ ಇರೋದಿಲ್ಲ. ಪ್ಲಸ್ ಟೆಲಿಗ್ರಾಮಲ್ಲಿ ಇಷ್ಟೇ MBಯನ್ನು ನಾವು ಹಾಕಬೇಕು ಅನ್ನೋದು ಇರೋದಿಲ್ಲ. ವಾಟ್ಸಪ್ಪಲ್ಲಿ ಅದರ ಒಂದು ಡಿಸ್ಅಡ್ವಾಂಟೇಜ್ ಇದೆ ಅನ್ನೋದಕ್ಕೆ ನಾನು ಟೆಲಿಗ್ರಾಮ್ ಗ್ರೂಪನ್ನು ಆಯ್ಕೆ ಮಾಡ್ಕೊಂಡಿದ್ದೀನಿ. ಸೊ ನಿಮ್ಮ ಹತ್ರ ಇಲ್ಲ ಅಂದರೆ ಡೌನ್ಲೋಡ್ ಮಾಡ್ಕೊಳ್ಳಿ. ಮತ್ತು ಸೊ ಅದರಲ್ಲಿ ನೀವು ಎಲ್ಲ ರೀತಿಯ ಹಿಂದಿನ ಒಂದಷ್ಟು ಫೈಲ್ಸ್ಗಳನ್ನು ಕೂಡ ಡೌನ್ಲೋಡ್ ಮಾಡ್ಕೊಳ್ಬೋದು. ಬಟ್ ಲೆಟ್ ಮೀ ಟೆಲ್ ಯು ಒನ್ ಥಿಂಗ್ ಮೈ ಡಿಯರ್ ಸ್ಟೂಡೆಂಟ್ಸ್, ವಿತ್ ಮೈ ಎಕ್ಸ್ಪೀರಿಯನ್ಸ್ ಐ ವಿಲ್ ಟೆಲ್ ಯು, ಇಷ್ಟು ಸಿನಾಪ್ಸಿಸನ್ನು ಕರೆಕ್ಟಾಗಿ ಓದ್ಕೊಂಡು ಕ್ವಶನ್ಸನ್ನು ನೀವು ಮ್ಯಾಕ್ಸಿಮಮ್ ಸಾಲ್ವ್ ಮಾಡಿದರೆ, ಸೊ ಡೆಫಿನೆಟ್ಲಿ ಯು ಆರ್ ಗೋಯಿಂಗ್ ಟು ಕ್ರ್ಯಾಕ್ CET ಆರ್ NEET ವಿತ್ ಅ ವೆರಿ ಗುಡ್ ಕಲರ್ಸ್. ಎಸ್, ಸೊ ಇದನ್ನು ಕರೆಕ್ಟಾಗಿ ಓದ್ಕೊಂಡ್ಬಿಡಿ, ವೆರಿ ಸಿಂಪಲ್. ದೆನ್ ಇಂಪಾರ್ಟೆಂಟ್ ಫಾರ್ಮುಲಾಸ್, ಇದನ್ನು ಪರ್ಫೆಕ್ಟ್ ಮಾಡಿ. ಸೊ ನ್ಯೂಮರಿಕಲ್ಸ್ ವಿ ಕ್ಯಾನ್ ಎಕ್ಸ್ಪೆಕ್ಟ್ ಫ್ರಮ್ ದಿಸ್. ಸೊ ಫಾರ್ ಎಕ್ಸಾಂಪಲ್ ನೋಡಿ, ಮಾಸ್ ಪರ್ಸೆಂಟೇಜ್. ಸೊ ಮಾಸ್ ಆಫ್ ದ ಸೊಲ್ಯೂಟ್ ಡಿವೈಡ್ ಬೈ ಟೋಟಲ್ ಮಾಸ್ ಆಫ್ ದ ಸೊಲ್ಯೂಷನ್ ಇಂಟು 100. ಸೊ ಇದು ಇಂಪಾರ್ಟೆಂಟ್ ಪಾಯಿಂಟ್. ಇಲ್ಲಿ ನಮ್ಮ ಇಫೆಕ್ಟ್ ಆಫ್ ಟೆಂಪ್ರೇಚರ್ ಅಂತ ಏನಿದೆ, ಇದು ವೆನ್ ದ ಸ್ಟೇಟ್ಮೆಂಟ್ ಟೈಪ್ ಆಫ್ ಕ್ವಶನ್ಸ್ ಕೊಟ್ಟಾಗ ಇಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್, ನೀಡೆಡ್. ಸೊ ನೋ ಇಫೆಕ್ಟ್ ಆನ್ ದ ಟೆಂಪ್ರೇಚರ್. ಸೊ ರಿಮೆಂಬರ್, ವೆರೆವರ್ ವಾಲ್ಯೂಮ್ ಫ್ಯಾಕ್ಟರ್ ಈಸ್ ದೇರ್, ಸೊ ವೆರೆವರ್ ವಾಲ್ಯೂಮ್ ಫ್ಯಾಕ್ಟರ್ ಈಸ್ ದೇರ್, ದಟ್ ಈಸ್ ಡಿಪೆಂಡಿಂಗ್ ಆನ್ ಟೆಂಪ್ರೇಚರ್. ಎಲ್ಲೆಲ್ಲಿ ವಾಲ್ಯೂಮ್ ಅನ್ನೋದು ನಿಮಗೆ ಕಾಣಿಸೋದಿಲ್ಲ, ದಟ್ ಈಸ್ ಡಸ್ ನಾಟ್ ಡಿಪೆಂಡಿಂಗ್ ಆನ್ ದ ಟೆಂಪ್ರೇಚರ್. ಸೊ ಅದಕ್ಕೆ ನೋಡಿ, ಇದು ನೋ ಇಫೆಕ್ಟ್ ಆನ್ ದ ಟೆಂಪ್ರೇಚರ್. ಸೊ ಮಾಸ್ ಬೈ ವಾಲ್ಯೂಮ್ ಪರ್ಸೆಂಟೇಜ್ ಅಂತ ತೊಗೊಂಡಾಗ, ಮಾಸ್ ಆಫ್ ಸೊಲ್ಯೂಟ್ ಟೋಟಲ್ ವಾಲ್ಯೂಮ್ ಆಫ್ ದ ಸೊಲ್ಯೂಷನ್ ಇನ್ ml ಇಂಟು 100 ಅಂತ ತೊಗೊಂಡಿದ್ವಿ. ಸೊ ಇನ್ ದಿಸ್ ಪರ್ಟಿಕ್ಯುಲರ್ ಕೇಸ್ ಟೋಟಲ್ ಮಾಸ್ ಆಫ್ ಸೊಲ್ಯೂಷನ್ ಇಸ್ ಗ್ರಾಮ್. ಇಲ್ಲಿ ಚೇಂಜಸ್ ವಿತ್ ಟೆಂಪ್ರೇಚರ್, ಯಾಕಂದರೆ ವಾಲ್ಯೂಮ್ ಫ್ಯಾಕ್ಟರ್ ಇದೆ, ಚೇಂಜಸ್ ವಿತ್ ಟೆಂಪ್ರೇಚರ್. ಸೊ ವಾಲ್ಯೂಮ್ ಪರ್ಸೆಂಟೇಜ್ ಅಂತ ತೊಗೊಂಡಾಗ ಡೆಫಿನೆಟ್ಲಿ ವಾಲ್ಯೂಮ್ ಆಫ್ ಸೊಲ್ಯೂಟ್ ಡಿವೈಡ್ ಬೈ ಟೋಟಲ್ ವಾಲ್ಯೂಮ್ ಆಫ್ ಸೊಲ್ಯೂಷನ್ ಇನ್ ml ಇಂಟು 100, ಚೇಂಜ್ ವಿತ್ ಚೇಂಜ್ ಇನ್ ಟೆಂಪ್ರೇಚರ್, ಯಾಕಂದರೆ ಇದು ಕೂಡ ವಿ ಕ್ಯಾನ್ ಎಕ್ಸ್ಪೆಕ್ಟ್, ವಾಲ್ಯೂಮ್ ಫ್ಯಾಕ್ಟರ್ ಇದೆ. ಸೊ ಸ್ಟ್ರೆಂತನ್ನು ನಾವು ಎಕ್ಸ್ಪ್ರೆಸ್ ಮಾಡಬೇಕು ಅಂತಂದರೆ, ಸೊ ಗ್ರಾಮ್ ಪರ್ ಲೀಟರ್ ಅಥವಾ ಗ್ರಾಮ್ ಪರ್ ಡೆಸಿಮೀಟರ್ ಅಂಥೇಳಿ. ಸೊ ಮಾಸ್ ಆಫ್ ಸೊಲ್ಯೂಟ್ ಇನ್ ಗ್ರಾಮ್ಸ್ ಡಿವೈಡ್ ಬೈ ವಾಲ್ಯೂಮ್ ಆಫ್ ಸೊಲ್ಯೂಷನ್ ಇನ್ ಲೀಟರ್ ಅಂತ ತೊಗೋತೀವಿ ನಾವು. ಸೊ DM³ ಅಂತ ಆಗಬೇಕು, ಇದು DM³ ಅಂತ ಆಗಬೇಕು, ಡೆಸಿಮೀಟರ್ ಕ್ಯೂಬ್ ಅಂದರೆ ಲೀಟರ್. ಸೊ ಚೇಂಜಸ್ ವಿತ್ ಚೇಂಜ್ ಇನ್ ಟೆಂಪ್ರೇಚರ್, ಯಾಕಂದರೆ ವಾಲ್ಯೂಮ್ ಫ್ಯಾಕ್ಟರ್ ಇದೆ. ಸೊ ಇದರಲ್ಲಿ ನೋಡಿ, ವಾಲ್ಯೂಮ್ ಫ್ಯಾಕ್ಟರ್ ಇಲ್ಲ, PPM. ಜನರಲಿ ನಂಬರ್ ಆಫ್ ಪಾರ್ಟ್ಸ್ ಆಫ್ ಸೊಲ್ಯೂಟ್ ಡಿವೈಡ್ ಬೈ ಟೋಟಲ್ ನಂಬರ್ ಆಫ್ ಪಾರ್ಟ್ಸ್ ಆಫ್ ಆಲ್ ದ ಕಂಪೋನೆಂಟ್ ಇನ್ ಸೊಲ್ಯೂಷನ್ ಇಂಟು 10⁶ ಇಸ್ ನೋನ್ ಆಸ್ ಪಾರ್ಟ್ಸ್ ಪರ್ ಮಿಲಿಯನ್. ಇದು ಮಿಲಿಯನ್, ಹೌದಾ? ಸೊ ಪಾರ್ಟ್ಸ್ ಪರ್ ಮಿಲಿಯನ್ ಅಂತಂದರೆ ಇದು ನೋ ಇಫೆಕ್ಟ್, ಬಿಕಾಸ್ ದೆರ್ ಇಸ್ ನೋ ವಾಲ್ಯೂಮ್ ಫ್ಯಾಕ್ಟರ್. ಬಟ್ ಇಂಪಾರ್ಟೆಂಟ್, ರಿಮೆಂಬರ್, ಇದರಲ್ಲಿ ನಮಗೆ ಅಂಥ ಒಂದಷ್ಟು ಇಂಪಾರ್ಟೆಂಟ್ ಕ್ವಶನ್ಸ್ಗಳು ನಮಗೆ ಎಲ್ಲೂ ಕಾಣಿಸಿಲ್ಲ ಪ್ರೀವಿಯಸ್ ಇಯರ್ ಪೇಪರಲ್ಲಿ. ಇದರಲ್ಲಿ ಇಂಪಾರ್ಟೆಂಟ್, ಇದನ್ನು ಒಂದೆರಡು ಸಲ ಕೇಳಿದ್ದಾರೆ ಬಿಟ್ಟರೆ, ಸೊ ಉಳಿದಿರೋದನ್ನು ಕೇಳಿರುವಂಥ ಪಾಸಿಬಿಲಿಟೀಸ್ ಬಹಳ ಕಡಿಮೆ ಇದೆ, ಅದು ಕೂಡ ಗೊತ್ತಿರಲಿ. ಆ್ಯಂಡ್ ಇಲ್ಲಿ ಒಂದು ಥಿಂಗ್ ನೆನ್ಪಿಟ್ಕೊಳ್ಳಿ, ಇಲ್ಲಿ ನಾನು ಏನು ಹೇಳ್ತಾ ಇದ್ದೀನಿ, ಇದು KCET ಮತ್ತು NEETಗೆ ಬೋತ್ಗೆ ಅಪ್ಲೈ ಆಗುವಂಥದ್ದು. ಸೊ ಎಲ್ಲಿ KCETಗೆ ಅಪ್ಲೈ ಆಗೋದಿಲ್ಲ ಅಂದರೆ, ನಿಮಗೆಲ್ಲ ಗೊತ್ತಿರೋ ಹಾಗೆ ಈ ವರ್ಷ ರೆಡ್ಯೂಸ್ ಸಿಲೆಬಸ್ಸಿಂದ ಕ್ವಶನನ್ನು ಕೇಳೋದಿಲ್ಲ ಅಂತೇಳಿ KCET ಅವರು ಹೇಳಿದ್ದಾರೆ, ಹೌದಾ? ಸೊ ಎಲ್ಲೆಲ್ಲಿ ಕ್ವಶನ್ ಅಲ್ಲಿ ಅಪ್ಲೈ ಆಗೋದಿಲ್ಲ ಅದನ್ನು ನಾನು ಮೆನ್ಷನ್ ಮಾಡ್ತೀನಿ. ಸೊ ಅದನ್ನು ತಲೆಯಲ್ಲಿ ಇಟ್ಕೊಳ್ಳಿ. ಇಲ್ಲಿ ನಮ್ಗೆ ಗೊತ್ತಿರೋ ಹಾಗೆ ಸೊಲ್ಯೂಷನ್ ಚಾಪ್ಟರಲ್ಲಿ ಓನ್ಲಿ ಎಬ್ನಾರ್ಮಲ್ ಮಾಲಿಕ್ಯುಲರ್ ಮಾಸ್, ಆಫ್ಟರ್ ಎಬ್ನಾರ್ಮಲ್ ಮಾಲಿಕ್ಯುಲರ್ ಮಾಸ್, abnormal molar mass part, it is not there for our syllabus. ಯಾವುದಕ್ಕೆ? CETಗೆ, NEETಗೆ ಕಂಪ್ಲೀಟ್ ಚಾಪ್ಟರ್ ಇದೆ, ಅದರ ಬಗ್ಗೆ ವರಿ ಮಾಡ್ಕೊಳ್ಳೋವಂಥ ಅವಶ್ಯಕತೆ ಇಲ್ಲ. ಸೊ ಭಾಳಷ್ಟು ಜನ ಸ್ಟೂಡೆಂಟ್ಸ್ಗಳು ನೀವು ಸ್ಕಿಪ್ ಮಾಡ್ಕೋತಾ ನೋಡಿದ್ರಿ ಅಂತಂದರೆ, ಇನ್ ಬಿಟ್ವೀನ್ ನಾ ಏನು ಇಂಥ ಒಂದಷ್ಟು ಇಂಪಾರ್ಟೆಂಟ್ ಪಾಯಿಂಟ್ಸನ್ನು ಹೇಳ್ತೀನಿ, ಅದು ನಿಮಗೆ ತಲೆಯಲ್ಲಿ ಇರೋದಿಲ್ಲ, ಗೊತ್ತಿರಲಿ. ಸೊ ನೆಕ್ಸ್ಟ್ ನೋಡಿ, ಮೋಲ್ ಫ್ರ್ಯಾಕ್ಷನ್ ಇಂಪಾರ್ಟೆಂಟ್. ಇವೆಲ್ಲದೂ ಇಂಪಾರ್ಟೆಂಟ್. ಮೋಲ್ ಫ್ರ್ಯಾಕ್ಷನ್, ಮೊಲಾರಿಟಿ, ಮೊಲಾಲಿಟಿ, ಇವೆರಡು ಅಂಥದ್ದೇನು ಕೇಳುವಂಥ ಪಾಸಿಬಿಲಿಟಿ ಬಹಳ ಕಡಿಮೆ ಇದೆ. ಸೊ ಮೋಲ್ ಫ್ರ್ಯಾಕ್ಷನಲ್ಲಿ ಏನು ಮಾಡ್ತೀವಿ, XA ಅಂದರೆ ಮೋಲ್ ಫ್ರ್ಯಾಕ್ಷನ್ ಆಫ್ A ಈಸ್ ಈಕ್ವಲ್ ಟು ನಂಬರ್ ಆಫ್ ಮೋಲ್ಸ್ ಆಫ್ A ಡಿವೈಡ್ ಬೈ ನಂಬರ್ ಆಫ್ ಮೋಲ್ಸ್ ಆಫ್ A ಪ್ಲಸ್ B
ಅಂದರೆ ಸೊ ನಂಬರ್ ಆಫ್ ಮೋಲ್ಸ್ ಆಫ್ ಒನ್ ಕಂಪೋನೆಂಟ್ ಟು ದಿ ಟೋಟಲ್ ನಂಬರ್ ಆಫ್ ಮೋಲ್ಸ್ ಆಫ್ ಆಲ್ ದ ಕಂಪೋನೆಂಟ್ ಪ್ರೆಸೆಂಟ್ ಇನ್ ದ ಸೊಲ್ಯೂಷನ್ ಇಸ್ ನೋನ್ ಆಸ್ ಮೋಲ್ ಫ್ರಾಕ್ಷನ್. ಸೊ ನೋ ಇಫೆಕ್ಟ್ ಆನ್ ದ ಟೆಂಪ್ರೇಚರ್, ಯಾಕಂದರೆ ಇಲ್ಲಿ ವಾಲ್ಯೂಮ್ ಫ್ಯಾಕ್ಟರ್ ಇಲ್ಲ. ಸೊ ಮೊಲಾರಿಟಿ ಭಾಳ ಇಂಪಾರ್ಟೆಂಟ್ ಇದು. ನಂಬರ್ ಆಫ್ ಮೋಲ್ಸ್ ಆಫ್ ಸೊಲ್ಯೂಟ್ ಡಿವೈಡ್ ಬೈ ವಾಲ್ಯೂಮ್ ಆಫ್ ಸೊಲ್ಯೂಷನ್ ಇನ್ ಲೀಟರ್ ಚೇಂಜಸ್ ವಿತ್ ಚೇಂಜ್ ಇನ್ ಟೆಂಪ್ರೇಚರ್, ಯಾಕಂದರೆ ವಾಲ್ಯೂಮ್ ಫ್ಯಾಕ್ಟರ್ ಇದೆ. ಇದನ್ನು ಹೀಗೂ ಕೂಡ ಬರೀಬೋದು ನಾವು. ಸೊ ಮಾಸ್ ಡಿವೈಡೆಡ್ ಬೈ ಮಾಲಿಕ್ಯುಲರ್ ಮಾಸ್ ಇಂಟು 1000 ಡಿವೈಡೆಡ್ ಬೈ ವಾಲ್ಯೂಮ್ ಇನ್ ml ಅಂತಲೂ ಬರೀಬೋದು, ಫೇಮಸ್ ಫಾರ್ಮುಲಾ. ಸೊ ದೆನ್ ಮೊಲಾಲಿಟಿ ಅಂತ ತೊಗೊಂಡಾಗ ಸ್ಮಾಲ್ m ನಂಬರ್ ಆಫ್ ಮೋಲ್ಸ್ ಆಫ್ ಸೊಲ್ಯೂಟ್ ಡಿವೈಡ್ ಬೈ ಮಾಸ್ ಆಫ್ ಸಾಲ್ವೆಂಟ್ ಇನ್ kg. ಡಿಫರೆನ್ಸ್ ಇಯರ್ ವಾಲ್ಯೂಮ್ ಆಫ್ ಸೊಲ್ಯೂಷನ್ ಇನ್ ಲೀಟರ್, ಇಲ್ಲಿ ಮಾಸ್ ಆಫ್ ಸಾಲ್ವೆಂಟ್ ಇನ್ kg, ಆ್ಯಂಡ್ ಇಟ್ ಈಸ್ ನೋ ಇಫೆಕ್ಟ್ ಆನ್ ದ ಟೆಂಪ್ರೇಚರ್, ಅಂದರೆ ಟೆಂಪ್ರೇಚರ್ ಡಿಪೆಂಡೆಂಟ್ ಇರೋದಿಲ್ಲ, ಬಿಕಾಸ್ ದಟ್ ಈಸ್ ಮೊಲಾಲಿಟಿ, ದರ್ ಈಸ್ ನೋ ವಾಲ್ಯೂಮ್ ಫ್ಯಾಕ್ಟರ್. ಸೊ ಇದರಲ್ಲಿನೂ ಕೂಡ ನಾವು ಹೀಗೇನೆ ಬರೀಬೋದು, ಮಾಸ್ ಡಿವೈಡ್ ಬೈ ಮಾಲಿಕ್ಯುಲರ್ ಮಾಸ್ ಇಂಟು 1000 ಡಿವೈಡ್ ಬೈ ಮಾಸ್ ಆಫ್ ಸಾಲ್ವೆಂಟ್ ಇನ್ ಗ್ರಾಮ್ ಅಂತ ತಗೋತೀವಿ ನಾವು. ಸೊ ರಿಮೆಂಬರ್, ಈಗ ನಾರ್ಮ್ಯಾಲಿಟಿ ಆ್ಯಂಡ್ ಫಾರ್ಮ್ಯಾಲಿಟಿ, ಇಲ್ಲಿ ಫಾರ್ಮ್ಯಾಲಿಟಿಗೋಸ್ಕರ ನಾನು ತೊಗೊಂಡಿದ್ದೀನಿ ಅಷ್ಟೇ ನಾನು ಹೇಳಬೇಕಂತಂದರೆ. ಸೊ ನಾರ್ಮ್ಯಾಲಿಟಿ ಅಂತಂದರೆ ಏನು, ನಂಬರ್ ಆಫ್ ಗ್ರಾಮ್ ಇಕ್ವಿವ್ಯಾಲೆಂಟ್ ಆಫ್ ದ ಸೊಲ್ಯೂಟ್ ಡಿವೈಡ್ ಬೈ ವಾಲ್ಯೂಮ್ ಆಫ್ ಸೊಲ್ಯೂಷನ್ ಇನ್ ಲೀಟರ್. ಸೊ ಇದರ ಬಗ್ಗೆ ನಾನೊಂದು ವಿಡಿಯೋವನ್ನೇ ಮಾಡಿದ್ದೀನಿ, ಇಕ್ವಿವ್ಯಾಲೆಂಟ್ ವೇಟ್ ಬಗ್ಗೆ ನಾನು ಒಂದು ವಿಡಿಯೋವನ್ನೇ ಮಾಡಿದ್ದೀನಿ. ಅದರ ಲಿಂಕನ್ನು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಹೌ ಟು ಕ್ಯಾಲ್ಕುಲೇಟ್ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳಿ. ಅದಾದಮೇಲೆ ಅದನ್ನು ನಾರ್ಮ್ಯಾಲಿಟಿಯಲ್ಲಿ ನೀವು ಅದನ್ನು ಅಪ್ಲೈ ಮಾಡ್ಕೊಳ್ಳಿ. ಸೊ ಚೇಂಜಸ್ ವಿತ್ ಚೇಂಜ್ ಇನ್ ಟೆಂಪ್ರೇಚರ್, ಯಾಕಂದರೆ ವಾಲ್ಯೂಮ್ ಫ್ಯಾಕ್ಟರ್ ಇದೆ. ಫಾರ್ಮ್ಯಾಲಿಟಿ ಅಷ್ಟೇ, ಫಾರ್ಮ್ಯಾಲಿಟಿಗೆ ಮತ್ತು ಮೊಲಾರಿಟಿಗೆ ಇರೋವಂಥ ಡೆಫಿನೇಷನ್ ಅಂತಂದರೆ ಇಲ್ಲಿ ಫಾರ್ಮುಲಾ ಯೂನಿಟ್ ತೊಗೋತೀವಿ, ಅದನ್ನು ನಾವಿಲ್ಲಿ ಮೋಲ್ಸ್ ಅಂತ ತೊಗೋತೀವಿ ಅಷ್ಟೇ. ಸೊ ಇದರ ಬಗ್ಗೆ ನಿಮಗೆ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆಯೂ ಕೂಡ ಇಲ್ಲ. ನೆಕ್ಸ್ಟ್ ನೋಡಿ, ಸಾಲಿಬಿಲಿಟಿ ಅಂತ ಅಂದಾಗ ಏನು, ಸಾಲಿಬಿಲಿಟಿ ಸಬ್ಸ್ಟೆನ್ಸ್ ಇಸ್ ಮ್ಯಾಕ್ಸಿಮಮ್ ಅಮೌಂಟ್ ಆಫ್ ಸೊಲ್ಯೂಟ್ ದಟ್ ಕ್ಯಾನ್ ಬಿ ಡಿಸಾಲ್ವ್ಡ್ ಇನ್ ದ ಸ್ಪೆಸಿಫಿಕ್ ಅಮೌಂಟ್ ಆಫ್ ದ ಸಾಲ್ವೆಂಟ್. ಹೌದಾ, ಮ್ಯಾಕ್ಸಿಮಮ್ ಅಮೌಂಟ್ ಆಫ್ ದ ಸೊಲ್ಯೂಟ್. ಸೊ ಎಷ್ಟು ಸೊಲ್ಯೂಟ್ ಇದೆ ಸಾಲ್ವೆಂಟಲ್ಲಿ ಅನ್ನೋದು ಸಾಲಿಬಿಲಿಟಿಯನ್ನು ಹೇಳ್ತೀವಿ. ಸೊ ಫಸ್ಟ್ ಸಾಲಿಬಿಲಿಟಿ ಆಫ್ ಸಾಲಿಡ್ ಇನ್ ಲಿಕ್ವಿಡ್ ಅಂತ ತೊಗೊಂಡ್ರೆ, ಸೊ ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ಸಾಲಿಬಿಲಿಟಿಯನ್ನು ಅರ್ಥ ಮಾಡ್ಕೊಳ್ಳಿ. ಸೊ ಫಸ್ಟ್ ಒನ್ ಇಸ್ ನೇಚರ್ ಆಫ್ ಸೊಲ್ಯೂಟ್ ಆ್ಯಂಡ್ ಸಾಲ್ವೆಂಟ್. ಇದರೊಳಗೆ ನಮ್ಗೆ ಆಲ್ರೆಡಿ ಗೊತ್ತಿದೆ ಪೋಲಾರ್. ಸೊ ಲೈಕ್ ಡಿಸಾಲ್ವ್ಸ್ ಲೈಕ್ ಅಂತ ಕರಿತೀವಿ ನಾವು, ಲೈಕ್ ಡಿಸಾಲ್ವ್ಸ್ ಲೈಕ್ ಅಂತ ಕರಿತೀವಿ. ಅಂದರೆ ಪೋಲಾರ್ ಸಾಲ್ವೆಂಟ್ ಡಿಸಾಲ್ವ್ಸ್ ಪೋಲಾರ್ ಸೊಲ್ಯೂಟ್, ನಾನ್ ಪೋಲಾರ್ ಸಾಲ್ವೆಂಟ್ ಡಿಸಾಲ್ವ್ಸ್ ನಾನ್ ಪೋಲಾರ್ ಸೊಲ್ಯೂಟ್. ಸೊ ಅದನ್ನು ಅರ್ಥ ಮಾಡ್ಕೊಳ್ಳಿ. ಸೊ ಸೆಕೆಂಡ್ ಒನ್ ಟೆಂಪ್ರೇಚರ್ ಸಾಲಿಬಿಲಿಟಿ ಆಫ್ ಲಿಕ್ವಿಡ್, ಸಾಲಿಡ್ ಇನ್ ಲಿಕ್ವಿಡ್ ಅಂತ ಬಂದಾಗ ರಿಮೆಂಬರ್ ಟೆಂಪ್ರೇಚರ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಸಾಲಿಬಿಲಿಟಿ ಅಂತ ಹೇಳ್ತೀವಿ ನಾವು. ಟೆಂಪ್ರೇಚರ್ ಜಾಸ್ತಿ ಮಾಡ್ತಾ ಹೋದಾಗೆ ಸಾಲ್ವೆಂಟ್ ಟೆಂಪ್ರೇಚರ್ ಜಾಸ್ತಿ ಆಗ್ತದೆ, ಸೊ ದ್ಯಾಟ್ ನಂಬರ್ ಆಫ್ ಅಮೌಂಟ್ ಆಫ್ ಸೊಲ್ಯೂಟ್ ಡಿಸಾಲ್ವ್ಡ್ ಇಸ್ ಆಲ್ಸೋ ಇನ್ಕ್ರೀಸಸ್. ಸೊ ಬಿಕಾಸ್ ಆಫ್ ದ್ಯಾಟ್ ರೀಸನ್ ರಿಮೆಂಬರ್ ಡೆಲ್ಟಾ ಎಚ್ ಆಫ್ ಸೊಲ್ಯೂಷನ್ ಇಸ್ ಮೋರ್ ದ್ಯಾನ್ 0. ಅಂದರೆ ಸೊ ಎಂಥಾಲ್ಪಿ ಚೇಂಜ್ ಅಂತ ಏನು ನಾವು ಕರಿತೀವಿ, ಇಫ್ ಇಟ್ ಈಸ್ ಎಂಡೋಥರ್ಮಿಕ್ ದೆನ್ ರಿಮೆಂಬರ್ ಸಾಲಿಬಿಲಿಟಿ ಇನ್ಕ್ರೀಸಸ್ ವಿತ್ ರೈಸ್ ಇನ್ ಟೆಂಪ್ರೇಚರ್. ಅಂದರೆ ಎಂಡೋಥರ್ಮಿಕ್ ಅಂದರೆ ಮೀನಿಂಗ್ ಏನು, ಟೆಂಪ್ರೇಚರ್ನ ಇನ್ಕ್ರೀಸ್ ಮಾಡಿದ್ರಿ ಅಂದರೆ ದ ಸಾಲ್ವೆಂಟ್ ಹ್ಯಾಸ್ ಟೇಕನ್ ದ ಟೆಂಪ್ರೇಚರ್, ಎಬ್ಸಾರ್ಬ್ಡ್ ದ ಟೆಂಪ್ರೇಚರ್, ಹೆನ್ಸ್ ವಿ ಆರ್ ಕಾಲಿಂಗ್ ದಿಸ್ ಆಸ್ ಎಂಡೋಥರ್ಮಿಕ್ ಆ್ಯಂಡ್ ಸಾಲಿಬಿಲಿಟಿ ಇನ್ಕ್ರೀಸಸ್ ವಿತ್ ರೈಸ್ ಇನ್ ಟೆಂಪ್ರೇಚರ್. ರಿಮೆಂಬರ್, reverse thing, delta H less than 0, which means exothermic reaction. The solubility decreases with rise in temperature, because in this particular case remember delta H is less than 0, exothermic reaction ಇದ್ದಾಗ. ಸೊ ಇಫ್ ಎಕ್ಸೋಥರ್ಮಿಕ್ ರಿಯಾಕ್ಷನ್ಸ್ ಏನಾದರೂ ಇತ್ತಂದರೆ, ನಿಮಗೆ ಕೊಟ್ಟಿರುವಂಥ ರಿಯಾಕ್ಷನ್ ಎಕ್ಸೋಥರ್ಮಿಕ್ ಇತ್ತಂದರೆ ಸಾಲಿಬಿಲಿಟಿ ಡಿಕ್ರೀಸಸ್ ವಿತ್ ರೈಸ್ ಇನ್ ಟೆಂಪ್ರೇಚರ್, ಅದನ್ನು ಕೂಡ ತಲೆಯಲ್ಲಿ ಇಟ್ಕೊಳ್ಳಿ. ಸೊ ದೆನ್ ಇಫೆಕ್ಟ್ ಆಫ್ ಪ್ರೆಷರ್, ಇಲ್ಲಿ ಇಫೆಕ್ಟ್ ಆಫ್ ಪ್ರೆಷರ್ ಇಸ್ 0, ಅಂದರೆ ನೋ ಇಫೆಕ್ಟ್. ಯಾಕಂತಂದರೆ ಇದರಲ್ಲಿ ಸಾಲಿಡ್ ಆ್ಯಂಡ್ ಲಿಕ್ವಿಡ್ ಫ್ಯಾಕ್ಟರ್ ಇದೆ, ಸೊ ಗ್ಯಾಸ್ ಫ್ಯಾಕ್ಟರ್ ಇಲ್ಲ ಅನ್ನೋದಕ್ಕೆ ಸಾಲಿಡ್ಸ್ ಆ್ಯಂಡ್ ಲಿಕ್ವಿಡ್ಸ್ ಆರ್ ಹೈಲಿ ಇನ್ಕಾಂಪ್ರೆಸಿಬಲ್ ಬಿಕಾಸ್ ಆಫ್ ದಿಸ್ ರೀಸನ್. ನೆಕ್ಸ್ಟು ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ಸಾಲಿಬಿಲಿಟಿ ಆಫ್ ಗ್ಯಾಸ್ ಇನ್ ದ ಸಾಲಿಡ್ ಲಿಕ್ವಿಡ್. ಸೊ ಅದನ್ನು ಫಸ್ಟ್ ಇಫೆಕ್ಟ್ ಆಫ್ ಪ್ರೆಷರನ್ನು ಹೇಳಬೇಕಾದ್ರೆ ನಾವು ಒಂದು ಲಾ ಅನ್ನು ಹೇಳ್ತೀವಿ, ದಟ್ ಈಸ್ ಹೆನ್ರೀಸ್ ಲಾ. ವೆರಿ ವೆರಿ ಇಂಪಾರ್ಟೆಂಟ್. ಸೊ ನೀವು ಥಿಯರಿದಲ್ಲೂ ಕೂಡ ಕಲ್ತಿರ್ತೀರಿ. ಅಂದರೆ ಬಹಳ ಸಿಂಪಲ್ ಇದೆ. ಹೆನ್ರೀಸ್ ಲಾ ಏನು ಹೇಳ್ತದೆ, ದ ಸಾಲಿಬಿಲಿಟಿ ಆಫ್ ದ ಗ್ಯಾಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಪ್ರೆಷರ್ ಆಫ್ ದ ಗ್ಯಾಸ್. ಇಷ್ಟು ನೆನ್ಪಿಟ್ಕೊಳ್ಳಿ, ಸಾಲಿಬಿಲಿಟಿ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಪ್ರೆಷರ್. ಅಥವಾ ಇನ್ನೊಂದು ರೀತಿ ಹೇಳಬೇಕು ಅಂತಂದರೆ ಪಾರ್ಷಿಯಲ್ ಪ್ರೆಷರ್ ಆಫ್ ದ ಗ್ಯಾಸ್ ಇನ್ ದ ವೇಪರ್ ಫೇಸ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಮೋಲ್ ಫ್ರಾಕ್ಷನ್ ಆಫ್ ದ ಗ್ಯಾಸ್. ಹೇಗೆ ಹೇಳ್ತೀವಿ ಅದನ್ನು, ಸೊ ಪಿ ಪ್ರಪೋರ್ಷನಲ್ ಟು ಎಕ್ಸ್ ಅಂತ ಅಂದ್ವಿ. ಸೊ ಪಿ ಪ್ರಪೋರ್ಷನಲ್ ಟು ಎಕ್ಸ್ ಅಂತಂದರೆ ಗೊತ್ತಿರಲಿ. ಸೊ ಪಿ ಅಂದರೆ ಪ್ರೆಷರ್, ಎಕ್ಸ್ ಅಂದರೆ ಮೋಲ್ ಫ್ರಾಕ್ಷನ್, ಎಕ್ಸ್ ಅಂದರೆ ಮೋಲ್ ಫ್ರಾಕ್ಷನ್. ಸೊ ಪಿ ಪ್ರಪೋರ್ಷನಲ್ ಟು ಎಕ್ಸ್, ಅದನ್ನು ನಾವಿಲ್ಲಿ ಸೆಕೆಂಡ್ ಸ್ಟೇಟ್ಮೆಂಟಲ್ಲಿ ಹೇಳಿದ್ದು. ನಾವು ಪ್ರಪೋರ್ಷನಾಲಿಟಿಯನ್ನು ರಿಮೂವ್ ಮಾಡಿದರೆ ಕೆ ಎಚ್ ಅನ್ನೋದನ್ನು ನೀವು ಆ್ಯಡ್ ಮಾಡ್ತೀರಿ. ಕೆ ಎಚ್ ಈಸ್ ನಥಿಂಗ್ ಬಟ್ ರಿಮೆಂಬರ್ ಹೆನ್ರೀಸ್ ಲಾ ಕಾನ್ಸ್ಟೆಂಟ್ ಅಂತ ಹೇಳಿದ್ವಿ. ಸೊ ಕೆ ಎಚ್ ಈಸ್ ನಥಿಂಗ್ ಬಟ್ ಹೆನ್ರೀಸ್ ಲಾ ಕಾನ್ಸ್ಟೆಂಟ್, ರಿಮೆಂಬರ್ ದ್ಯಾಟ್. ಕರೆಕ್ಟಾ? ಸೊ ಕೆ ಎಚ್ ಇಸ್ ಅ ಫಂಕ್ಷನ್ ಆಫ್ ನೇಚರ್ ಆಫ್ ಗ್ಯಾಸ್ ಅಂತ ಹೇಳಿದ್ವಿ.
ಸೊ ಕೆ ಎಚ್ ಇಸ್ ಅ ಫಂಕ್ಷನ್ ಆಫ್ ನೇಚರ್ ಆಫ್ ಗ್ಯಾಸ್ ಅಂತ ಅಂದರೆ ಸೊ ಕೆ ಎಚ್ ಡಿಪೆಂಡಿಂಗ್ ಆನ್ ದ ನೇಚರ್ ಆಫ್ ದ ಗ್ಯಾಸ್ ಅಂತ ಹೇಳಿ ಮೀನಿಂಗು. ಸೊ ರಿಮೆಂಬರ್ ದಟ್ ಪಾಯಿಂಟ್. ಅದಾದಮೇಲೆ ನೋಡಿ, ಹೈಯರ್ ದ ವ್ಯಾಲ್ಯೂ ಆಫ್ ಕೆ ಎಚ್ ಎಟ್ ಅ ಗಿವನ್ ಪ್ರೆಷರ್, ಲೋವರ್ ಇಸ್ ದ ಸಾಲಿಬಿಲಿಟಿ ಆಫ್ ಗ್ಯಾಸ್ ಇನ್ ದ ಲಿಕ್ವಿಡ್. ಈ ಪಾರ್ಟನ್ನು ಕೂಡ ನೀವು ಅರ್ಥ ಮಾಡ್ಕೋಬೇಕು. ವೆರಿ ಇಂಪಾರ್ಟೆಂಟ್. ಹೈಯರ್ ದ ವ್ಯಾಲ್ಯೂ ಆಫ್ ಕೆ ಎಚ್ ಎಟ್ ಅ ಗಿವನ್ ಪ್ರೆಷರ್ ವಿಚ್ ಮೀನ್ಸ್ ಕೆ ಎಚ್ ಆ್ಯಂಡ್ ಸಾಲಿಬಿಲಿಟಿ, ಇಷ್ಟು ಅರ್ಥ ಮಾಡ್ಕೊಳ್ಳಿ. ಕೆ ಎಚ್ ಆ್ಯಂಡ್ ಸಾಲಿಬಿಲಿಟಿ ಇನ್ವರ್ಸ್ಲಿ ಪ್ರಪೋರ್ಷನಲ್. ಸಾಲಿಬಿಲಿಟಿ ಆಫ್ ಗ್ಯಾಸ್ ಅಂತ ಕರಿತೀವಿ ನಾವು. ಸಾಲಿಬಿಲಿಟಿ ಆಫ್ ಗ್ಯಾಸ್ ಅಂತ ಕರಿತೀವಿ. ಸೊ ಒನ್ ಸೆಕೆಂಡ್, ಸಾಲಿಬಿಲಿಟಿ ಆಫ್ ಗ್ಯಾಸ್ ಅಂತ ಕರಿತೀವಿ ನಾವು. ಸೊ ರಿಮೆಂಬರ್ ದಟ್. ಅಂದರೆ ಗ್ಯಾಸ್ ಸಾಲಿಬಿಲಿಟಿ ಕೊಟ್ಟುಬಿಟ್ಟು ಯಾವುದು ವಿಚ್ ಈಸ್ ಹ್ಯಾವಿಂಗ್ ಕೆ ಎಚ್ ವ್ಯಾಲ್ಯೂ ಮೋರ್ ಅಂತಲೂ ಕೂಡ ಕೇಳ್ಬೋದು. ಯಾವುದಕ್ಕೆ ಸಾಲಿಬಿಲಿಟಿ ಕಡಿಮೆ ಇರ್ತದೆ ಅದಕ್ಕೆ ಕೆ ಎಚ್ ವ್ಯಾಲ್ಯೂ ಜಾಸ್ತಿ ಇರ್ತದೆ. ಇಂಪಾರ್ಟೆಂಟ್, ರಿಮೆಂಬರ್. Then KH value increases with increase in temperature, which means KH value directly proportional to temperature, which means temperature in this particular case you can say. ಸೊ ಇದನ್ನು ನಾನು ಡೈರೆಕ್ಟ್ ಪ್ರಪೋರ್ಷನಲ್ ಟೆಂಪ್ರೇಚರ್ ಅಂತ ತೊಗೊಂಡೆ ಅಂತಂದರೆ ಸಾಲಿಬಿಲಿಟಿಗೆ ಮತ್ತು ಟೆಂಪ್ರೇಚರ್ಗೆ ಇರೋ ರಿಲೇಷನ್ಶಿಪ್ ಏನಾಗ್ತದೆ, ಇನ್ವರ್ಸ್ಲಿ ಆಗ್ತದೆ. ಅದಕ್ಕೆ ಟೆಂಪ್ರೇಚರ್ ಇನ್ಕ್ರೀಸ್ ಮಾಡ್ದಂಗೆ ಸಾಲಿಬಿಲಿಟಿ ಇನ್ಕ್ರೀಸಸ್ ಆ್ಯಸ್ ವಿತ್ ಡಿಕ್ರೀಸ್ ಇನ್ ಟೆಂಪ್ರೇಚರ್. ಸೊ ವೈಸ್ ವರ್ಸಾ ಇಸ್ ಆಲ್ಸೋ ಕರೆಕ್ಟ್. ಸೊ ಇಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ ಇದು, ಇಂಪಾರ್ಟೆಂಟ್ ಸ್ಲೈಡ್ ಇದು. ಸೊ ಕಂಪ್ಲೀಟಾಗಿ ಪರ್ಫೆಕ್ಟ್ ಮಾಡ್ಕೊಳ್ಳಿ, ರಿಮೆಂಬರ್ ದ್ಯಾಟ್. ನೆಕ್ಸ್ಟ್, ಇಫೆಕ್ಟ್ ಆಫ್ ಟೆಂಪ್ರೇಚರ್. ಆಲ್ರೆಡಿ ನಾವು ಹೇಳಿದ್ವಿ. ಸೊ ಡಿಸೊಲ್ಯೂಷನ್ ಇಸ್ ಎಕ್ಸೋಥರ್ಮಿಕ್ ಪ್ರೊಸೆಸ್. ಸೊ ಎಕ್ಸೋಥರ್ಮಿಕ್ ಪ್ರೊಸೆಸ್ ಆಗಿರೋದಕ್ಕೆ ಅಕಾರ್ಡಿಂಗ್ ಟು ಲೀಚೆಟಸ್ ಪ್ರಿನ್ಸಿಪಲ್ ಸಾಲಿಬಿಲಿಟಿ ಆಫ್ ಗ್ಯಾಸ್ ಇನ್ ದ ಲಿಕ್ವಿಡ್ ಡಿಕ್ರೀಸಸ್ ವಿತ್ ಇನ್ಕ್ರೀಸ್ ಇನ್ ಟೆಂಪ್ರೇಚರ್. ನೆಕ್ಸ್ಟ್, ಅಪ್ಲಿಕೇಶನ್ ಆಫ್ ಹೆನ್ರೀಸ್ ಲಾದಲ್ಲಿ 3 ಪಾಯಿಂಟನ್ನು ನೆನ್ಪಿಟ್ಕೊಳ್ಳಿ. ಇನ್ ದ ಪ್ರೊಡಕ್ಷನ್ ಆಫ್ ಕಾರ್ಬೋನೇಟೆಡ್ ಬೆವರೇಜಸ್. ನಮ್ಗೆ ಗೊತ್ತಿರೋ ಹಾಗೆ ಸೋಡಾ ವಾಟರ್ ಅಂತ ಏನು ಹೇಳ್ತೀವಿ, ಸೋಡಾ ವಾಟರ್ ಬಾಟಲ್ಸ್ ಆರ್ ಸೀಲ್ಡ್ ವಿತ್ ಹೈ ಪ್ರೆಷರ್ ಆ್ಯಂಡ್ ಲೋ ಟೆಂಪ್ರೇಚರ್. ಹೌದಾ? ಸೊ ಸೆಕೆಂಡ್ ಪಾಯಿಂಟ್ ಅಂತಂದರೆ ಡೀಪ್ ಸಿ ಡೈವಿಂಗ್ದಲ್ಲಿ ಆಕ್ಸಿಜನ್ ಸಿಲಿಂಡರ್ನ ಏನು ತೊಗೊಂಡು ಹೋಗ್ತಾರೆ ಅವರು, ಮತ್ತು ಫಾರ್ ಕ್ಲೈಂಬರ್ಸ್ ಅಂದರೆ ಮೌಂಟೇನ್ ಕ್ಲೈಂಬರ್ಸ್ ಆರ್ ಪೀಪಲ್ ಪ್ರೆಸೆಂಟ್ ಎಟ್ ದ ಹೈಯರ್ ಆಲ್ಟಿಟ್ಯೂಡ್ಸ್ ನೀಡ್ಸ್ ಆಕ್ಸಿಜನ್ ಸಿಲಿಂಡರ್. ದಟ್ ಈಸ್ ಬಿಕಾಸ್ ಹೆನ್ರೀಸ್ ಲಾ. ಸೊ ಪ್ರೆಷರ್ ಕಡಿಮೆ ಆದಾಗೆ ಸಾಲಿಬಿಲಿಟಿ ಕಡಿಮೆ ಆಗ್ತದೆ. ಸೊ ನಮಗೆಲ್ಲ ಗೊತ್ತಿರೋ ಹಾಗೆ ಪ್ರೆಷರ್ ವಿಲ್ ಬಿ ಲೆಸ್ ಎಬೋವ್ ದ ಮೌಂಟೇನ್ಸ್. ಸೊ ಅಲ್ಲಿ ನಮಗೆ ಪ್ರೆಷರ್ ಜಾಸ್ತಿ ಬೇಕು. ಡೀಪ್ ಸಿ ಡೈವಿಂಗಲ್ಲಿ ಅಲ್ಲಿ ಪ್ರೆಷರ್ ಕಡಿಮೆ ಇರ್ತದೆ, ಅಂದರೆ ಪ್ರೆಷರ್ ಜಾಸ್ತಿ ಇರ್ತದೆ, ನಮಗೆ ಕಡಿಮೆ ಪ್ರೆಷರ್ ಬೇಕು. ಸೊ ಆ ರೀತಿ ಅರ್ಥ ಮಾಡ್ಕೊಳ್ಳಿ. ಸೊ ರಿಮೆಂಬರ್ ದ್ಯಾಟ್. ಪ್ರೆಷರ್ ಜಾಸ್ತಿ ಇದ್ದರೆ ಸಾಲಿಬಿಲಿಟಿ ಜಾಸ್ತಿ ಆಗ್ತದೆ. ನೆಕ್ಸ್ಟ್, ರೋಲ್ಸ್ ಲಾ. ರೋಲ್ಸ್ ಲಾ ಆಲ್ಸೋ ವೆರಿ ಇಂಪಾರ್ಟೆಂಟ್. ಭಾಳ ಸಿಂಪಲ್ ಇದೆ. ಫಾರ್ ಅ ಸೊಲ್ಯೂಷನ್ ಆಫ್ ವೊಲಟೈಲ್ ಲಿಕ್ವಿಡ್, ನಾವು ವೊಲಟೈಲ್ ಲಿಕ್ವಿಡ್ಗೆ ಮಾತ್ರ ತೊಗೊಂಡಿರ್ತೀವಿ. ಪಾರ್ಷಿಯಲ್ ವೇಪರ್ ಪ್ರೆಷರ್ ಆಫ್ ಈಚ್ ಕಂಪೋನೆಂಟ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಇಟ್ಸ್ ಮೋಲ್ ಫ್ರ್ಯಾಕ್ಷನ್. ಸೊ ಅದನ್ನು ಹೇಗಂತ ತೊಗೋತೀವಿ ಅಂತಂದರೆ, ಸೊ P1 ಅಂತ ಫಸ್ಟ್ ಕಂಪೋನೆಂಟ್ ತೊಗೊಂಡ್ರೆ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಮೋಲ್ ಫ್ರ್ಯಾಕ್ಷನ್ ಆಫ್ 1. ನಾವು ಪ್ರಪೋರ್ಷನಾಲಿಟಿ ತೆಗೆದ್ರೆ ನಾವು ಕಾನ್ಸ್ಟೆಂಟ್ ವ್ಯಾಲ್ಯೂವನ್ನು ಆ್ಯಡ್ ಮಾಡ್ತೀವಿ P1 ಮತ್ತು P2 ಅನ್ನೋದೇನಿದು ವೇಪರ್ ಪ್ರೆಷರ್ ಇನ್ ದ ಪ್ಯೂರ್ ಸ್ಟೇಟ್. ಇದು ಕಾನ್ಸ್ಟೆಂಟ್ ಇರ್ತದೆ, ಗೊತ್ತಿರಲಿ. ಇದು ಕಾನ್ಸ್ಟೆಂಟ್ ಫಾರ್ ಕಾನ್ಸ್ಟೆಂಟ್ ಪರ್ಟಿಕ್ಯುಲರ್ ಗ್ಯಾಸ್. ಸೊ ಅದೇ ರೀತಿ ಕಂಪೋನೆಂಟ್ 2 ಏನು ಮಾಡಿದ್ವಿ, P2 is equal to P2 into X2 ಅಂತ ತೊಗೊಂಡ್ವಿ. ಸೊ P1 and P2 ಅಂದ್ರೆ ಏನು, ಪಾರ್ಷಿಯಲ್ ವೇಪರ್ ಪ್ರೆಷರ್ ಆಫ್ ದ 2 ಕಂಪೋನೆಂಟ್ಸ್ ಅಂತ ತೊಗೊಂಡಿದ್ದೀವಿ. X1 and X2 ಆರ್ ದಿ ಮೋಲ್ ಫ್ರ್ಯಾಕ್ಷನ್ ಆಫ್ ದ 2 ಕಂಪೋನೆಂಟ್. ಈಗ ನಾವು ಈ ಎರಡೂ ಕಂಪೋನೆಂಟನ್ನು ಆ್ಯಡ್ ಮಾಡಿದರೆ ನಮಗೆ ಟೋಟಲ್ ಪ್ರೆಷರ್ ಸಿಗ್ತದೆ. ಸೊ ಟೋಟಲ್ ಪ್ರೆಷರನ್ನು ತೊಗೊಂಡಾಗ ನೀವು ಎರಡು ಇಕ್ವೇಷನನ್ನು ಬರೆದುಬಿಡಿ, X1 P1 ಪ್ಲಸ್ X2 P2 ಅಂತೇಳಿ. ಅದಾದಮೇಲೆ in this particular case, so you can apply x1 and x2 ಏನಿದೆ ಇದನ್ನು ಸಿಂಪ್ಲಿಫೈ ಮಾಡಿ. ಆಲ್ವೇಸ್ ರಿಮೆಂಬರ್, ಮೋಲ್ ಫ್ರ್ಯಾಕ್ಷನಲ್ಲಿ ಒಂದು ಪಾಯಿಂಟನ್ನು ನಾವು ಹೇಳ್ತೀವಿ, x1 ಪ್ಲಸ್ x2 is equal to 1. ರಿಮೆಂಬರ್, x2 is equal to 1 minus x1. ಈ ಫಾರ್ಮುಲಾವನ್ನು ಇದನ್ನಾದರೂ ಸಬ್ಸ್ಟಿಟ್ಯೂಟ್ ಮಾಡಿ, ಇದನ್ನಾದರೂ ಸಬ್ಸ್ಟಿಟ್ಯೂಟ್ ಮಾಡಿ, ಯು ಆರ್ ಗೋಯಿಂಗ್ ಟು ಎಂಡ್ ಅಪ್ ವಿತ್ ದ ಆನ್ಸರ್ ದಟ್ ಈಸ್ P total is equal to P1 plus P2 minus P1 into X2. ಅಂದರೆ ಓನ್ಲಿ ಬೈ ನೋಯಿಂಗ್ ದ X2 ಯು ಕ್ಯಾನ್ ಈಸಿಲಿ ಕ್ಯಾಲ್ಕುಲೇಟ್ ಟೋಟಲ್ ಪ್ರೆಷರ್ ಅಂತ ಹೇಳಿ ಮೀನಿಂಗು. ಅದಾದಮೇಲೆ ನೋಡಿ, ಮೋಲ್ ಫ್ರ್ಯಾಕ್ಷನ್ ದ ವೇಪರ್ ಫೇಸ್. ಇದು ಆಲ್ಸೋ ಇಂಪಾರ್ಟೆಂಟ್. ರಿಮೆಂಬರ್, ಮೋಲ್ ಫ್ರ್ಯಾಕ್ಷನ್ ದ ವೇಪರ್ ಫೇಸ್ ಏನು ತೊಗೋತೀವಿ, Y1 and Y2 ಅನ್ನು ನಾನು ಮೋಲ್ ಫ್ರ್ಯಾಕ್ಷನ್ ಆಫ್ ದ ಕಂಪೋನೆಂಟ್ ಆಫ್ 1 and 2 ಅಂತ ತೊಗೊಂಡ್ರೆ ಅಲ್ಲಿಂದ ನಾನು X ಅಂತ ತೊಗೊಂಡಿದ್ದೀವಿ, ಇಲ್ಲಿ Y ಅಂತ ತೊಗೊಂಡಿದ್ದೀವಿ ಇನ್ ವೇಪರ್ ಫೇಸ್. ದೆನ್ P1 is equal to Y1 into P total. ವೆರಿ ಇಂಪಾರ್ಟೆಂಟ್. pressure is equal to ಅಥವಾ partial pressure is equal to mole fraction of that component into total pressure. ಟೋಟಲ್ ಪ್ರೆಷರ್ ನಿಮಗೆ ಎಲ್ಲಿ ಗೊತ್ತಾಗ್ತದೆ, ಇಲ್ಲಿ ಸಿಕ್ಬಿಡ್ತದೆ. ಹೌದಾ? ಜನರಲಿ ಸೊ P2 is equal to Y2 P total. ಇನ್ನು ಜನರಲ್ ಏನಂತ ಹೇಳ್ತೀವಿ ನಾವು, PI ಅಂತಂದರೆ ಯಾವುದಾದ್ರೂ ಇರಲಿ. ಫಾರ್ ಎಕ್ಸಾಂಪಲ್ ನೋಡಿ,
ಪಿ ಆಫ್ C6H6 ಅಂತ ತೊಗೊಂಡ್ರೆ ನನಗೆ ಬೆನ್ಝೀನದ ಪ್ರೆಷರ್ ಬೇಕು ಅಂತಂದರೆ ಇನ್ ದಿಸ್ ಪರ್ಟಿಕ್ಯುಲರ್ ಕೇಸ್ ರಿಮೆಂಬರ್ ಇನ್ ದ ವೇಪರ್ ಫೇಸ್ ಅಂತ ತೊಗೊಂಡಿದ್ವಿ. ವೇಪರ್ ಫೇಸ್ ಅಂದರೆ ಐ ವಿಲ್ ಟೇಕ್ ಇಟ್ ಆಸ್ ಹಿಯರ್ ಇಟ್ಸ್ ಬೆಟರ್ ಟು ಟೇಕ್ ಎನಿ ಲೈಕ್ C3H8. ಸೊ ಪ್ರೋಪೇನ್ ಅದು ಬೇಕು ನನಗೆ, ಹೌದಾ? ಸೊ ಇದರದ್ದು ಪಾರ್ಷಿಯಲ್ ಪ್ರೆಷರ್ ಹೇಗೆ ಕ್ಯಾಲ್ಕುಲೇಟ್ ಮಾಡ್ಬೋದು ಅಂತಂದರೆ, ಸೊ ಮೋಲ್ ಫ್ರ್ಯಾಕ್ಷನ್ ಆಫ್ ದ ಗೇಸ್ ದಿಸ್ C3H8 ಇನ್ ದ ಗೇಷಿಯಸ್ ಫೇಸ್, ದಟ್ ಈಸ್ C3H8 ಪ್ಲಸ್ ಪಿ ಟೋಟಲ್. ರಿಮೆಂಬರ್ ಪಿ ಟೋಟಲ್ ಯೂಸ್ ಮಾಡಿ ನೀವು ಇದನ್ನು ಕ್ಯಾಲ್ಕುಲೇಟ್ ಮಾಡ್ತೀವಿ. ಸೊ ವೆರಿ ಇಂಪಾರ್ಟೆಂಟ್, ಈ ಫಾರ್ಮುಲಾವನ್ನು ನೆನ್ಪಿಟ್ಕೊಳ್ಳಿ, ವೆರಿ ವೆರಿ ಇಂಪಾರ್ಟೆಂಟ್. ಅದಾದಮೇಲೆ ಐಡಿಯಲ್ ಆ್ಯಂಡ್ ನಾನ್ ಐಡಿಯಲ್ ಸೊಲ್ಯೂಷನ್. ನಮ್ಗೆ ಗೊತ್ತಿರೋ ಹಾಗೆ ಹಿಂದಿಂದೇನು ನಾವು ರೋಲ್ಸ್ ಲಾ ಅನ್ನು ತೋರಿಸಿದ್ವಿ. ದ ಸೊಲ್ಯೂಷನ್ಸ್ ವಿಚ್ ಒಬೇ ರೋಲ್ಸ್ ಲಾ ಎಟ್ ಆಲ್ ಕಾನ್ಸಂಟ್ರೇಷನ್ ಆ್ಯಂಡ್ ಟೆಂಪರೇಚರ್ ವಿ ಕಾಲ್ ಇಟ್ ಆಸ್ ರೋಲ್ಸ್ ದಿಸ್ ಐಡಿಯಲ್, ಆ್ಯಂಡ್ ವಿಚ್ ಡು ನಾಟ್ ಒಬೇ, ಇಲ್ಲಿ ಒಬೇ ಅಂತ ಆಗಬೇಕು, OBEY, ಒಬೇ ರೋಲ್ಸ್ ಲಾ ಇಸ್ ಕಾಲ್ಡ್ ಆಸ್ ನಾನ್ ಐಡಿಯಲ್ ಸೊಲ್ಯೂಷನ್. ಸೊ ಐಡಿಯಲ್ ಸೊಲ್ಯೂಷನ್ದಲ್ಲಿ ಏನಿರ್ತದೆ ಆಲ್ರೆಡಿ ನಾವು ನೋಡಿದ್ವಿ. ಸೊ ನಾನ್ ಐಡಿಯಲ್ ಸೊಲ್ಯೂಷನ್ದಲ್ಲಿ ನಾಟ್ ಈಕ್ವಲ್ ಟು ಅಂತ ಬರಿತೀವಿ. ಸೊ ಐಡಿಯಲ್ ಸೊಲ್ಯೂಷನ್ದಲ್ಲಿ ಡೆಲ್ಟಾ ಎಚ್ ಮಿಕ್ಸಿಂಗ್ ವಿಲ್ ಬಿ 0. ಡೆಲ್ಟಾ ಎಚ್ ಮಿಕ್ಸಿಂಗ್ ವಿಲ್ ಬಿ 0 ಅಂತಂದರೆ, ಸೊ ಇಲ್ಲಿ ಬಹಳ ಇಂಪಾರ್ಟೆಂಟ್ ಪಾಯಿಂಟ್, ಡೆಲ್ಟಾ ಎಚ್ ಮಿಕ್ಸಿಂಗ್ ಈಸ್ 0, ಡೆಲ್ಟಾ ವಿ ಮಿಕ್ಸಿಂಗ್ ಈಸ್ 0 ಅಂತ ಅಂದರೆ ಇಲ್ಲಿ ಏನು ನಾವು ಹೀಟನ್ನು ತಗೋತೀವಿ, ದ ಹೀಟ್ ಅಥವಾ ಎಂಥಾಲ್ಪಿ ಆಫ್ ದಿ ಸೊಲ್ಯೂಟ್ ಆ್ಯಂಡ್ ಸೊಲ್ಯೂಟ್ ವಿಲ್ ಬಿ ಈಕ್ವಲ್ ಟು ಎಂಥಾಲ್ಪಿ ಆಫ್ ದ ಸಾಲ್ವೆಂಟ್ ಆ್ಯಂಡ್ ಸೊಲ್ಯೂಟ್. ಅಂದರೆ ಸೊಲ್ಯೂಷನ್ನಲ್ಲಿ ಇರುವಂಥ ಎಂಥಾಲ್ಪಿ ಮತ್ತು ಸೊಲ್ಯೂಟ್ ಆ್ಯಂಡ್ ಸಾಲ್ವೆಂಟ್ ಸಪರೇಟಲ್ಲಿ ಇರುವಂಥ ಎಂಥಾಲ್ಪಿ ಎರಡು ಸೇಮ್ ಇರ್ತದೆ. ಅದಕ್ಕೆ ಅದರ ಡಿಫ್ರೆನ್ಸ್ ತೊಗೊಂಡಾಗ 0 ಬರ್ತದೆ. ಅದೇ ರೀತಿ ಡೆಲ್ಟಾ ವಿ ಮಿಕ್ಸ್ ಇಸ್ ಈಕ್ವಲ್ ಟು 0. ಡೆಲ್ಟಾ ವಿ ಮಿಕ್ಸ್ ಇಸ್ ಈಕ್ವಲ್ ಟು 0 ಅಂತಂದರೆ, ಫಾರ್ ಎಕ್ಸಾಂಪಲ್ ಈಗ ಇಮ್ಯಾಜಿನ್ 10 ml ಆಫ್ ಎ ಮಿಕ್ಸ್ ವಿತ್ 10 ml ಆಫ್ ಬಿ. ಸೊ ನಮ್ಗೆ ಎಷ್ಟು ಬೇಕಿಲ್ಲಿ 20 ml ಆಫ್ ಎ ಬಿ ಬರ್ತದೆ. ಇದು ಐಡಿಯಲ್ ಸೊಲ್ಯೂಷನ್. 20 ಬದಲಿಗೆ ಏನಾದರೂ ನಮಗೆ ಈಸ್ ನಾಟ್ ಈಕ್ವಲ್ ಟು 0 ಅಂತ ಹೇಳಿದ್ವಿ. ಸೊ 20 ಬದಲಿಗೆ ಏನಾದರೂ 19.9 ml ಅಥವಾ 20.1 ml ಇಫ್ ಯು ಅಬ್ಟೇನ್. Possibility is there, my dear students, remember. So if it is obtained, then we can call that as a non-ideal solution. So remember that. ಅದನ್ನು ನಾವಿಲ್ಲಿ ಹೇಳಿದ್ವಿ. ಎ ಬಿ ಇಂಟರಾಕ್ಷನ್ಸ್ ಏನಿದೆ, ಎ ಬಿ ಇಂಟರಾಕ್ಷನ್ ಅಂತಂದರೆ ಸಾಲ್ಯೂಷನ್ ಇಂಟರಾಕ್ಷನ್. ಇದು ಸೊಲ್ಯೂಷನ್ ಇಂಟರಾಕ್ಷನ್. ಎ ಇಸ್ ಅ ಸಾಲ್ವೆಂಟ್, ಎ ಇಸ್ ಅ ಸಾಲ್ವೆಂಟ್ ಆ್ಯಂಡ್ ಬಿ ಇಸ್ ಅ ಸಾಲ್ವೆಂಟ್, ಸೊಲ್ಯೂಟ್ ಅಂತ ಇಟ್ಕೊಳ್ಳಿ. ಅಥವಾ ಇದನ್ನು ನಾನು ಕಂಪೋನೆಂಟ್ 1 ಆ್ಯಂಡ್ ಕಂಪೋನೆಂಟ್ 2 ಅಂತ ತೊಗೊಂಡ್ರೆ ಇವು ಎರಡು ಕಂಪೋನೆಂಟಲ್ಲಿ ಇರುವಂತಹ ಇಂಟರಾಕ್ಷನ್ನು ಮತ್ತು ಸೊಲ್ಯೂಷನಲ್ಲಿ ಇರುವಂಥ ಇಂಟರಾಕ್ಷನ್ ಸೇಮ್ ಇರ್ತದೆ. So, but in case of the non-ideal solution, remember, AB interactions are not equal, remember, very, very important. Do not form azeotrope. Azeotrope ಅಂದರೆ ಕಾನ್ಸ್ಟೆಂಟ್ ಬಾಯ್ಲಿಂಗ್ ಮಿಕ್ಸ್ಚರ್. ಇದ್ರ ಬಗ್ಗೆ ಡೀಟೇಲ್ ಆಗಿ ಮುಂದೆ ಹೇಳ್ತೀನಿ. ವಿಚ್ ವಿಲ್ ಫಾರ್ಮ್ ಅಜಿಯೋಟ್ರೋಪ್. ಇದು ಫಾರ್ಮ್ ಅಂತ ಆಗಬೇಕು, ಫ್ರಾಮ್ ಅಲ್ಲ, ಫಾರ್ಮ್ ಅಂತೇಳಿ ಆಗಬೇಕು. ಸ್ಮಾಲ್ ಮಿಸ್ಟೇಕ್ಸ್ ಇರ್ತದೆ. ಯಾಕಂತಂದರೆ ಇವೆಲ್ಲದನ್ನು ಕೂಡ ರಿಮೆಂಬರ್ ನಾನೇ ಸ್ವತಃ ಕುಳಿತುಕೊಂಡು ಟೈಪ್ ಮಾಡಿರುವಂಥ ಮಟೀರಿಯಲ್. ಸೊ ರಿಮೆಂಬರ್ ಒನ್ ಥಿಂಗ್, ನನ್ನ ಕ್ಲಾಸ್ ಮೇ ಬಿ ಆಫ್ 35 ಮಿನಿಟ್ಸ್ ಅಥವಾ 50 ಮಿನಿಟ್ಸ್ ಅಥವಾ 1 ಅವರ್ ಇರ್ಬೋದು. ಬಟ್ ಇದರ ಹಿಂದೆ ಇರುವಂತಹ ವರ್ಕ್, ಹಾರ್ಡ್ ವರ್ಕ್ ಅಂತ ನಾವೇನು ಹೇಳ್ತೀವಿ, ಸೊ ಇದರ ಹಿಂದೆ ರಿಮೆಂಬರ್ ನನಗೆ 4 to 5 ಅವರ್ಸ್ ಬೇಕು. 4 to 5 hours I will take to prepare these materials, remember. ಸೊ ಅದಕ್ಕೆ ಹೇಳ್ತೀನಿ, ಸೊ ವೆನೆವರ್ ಯು ಸಿ ಸಮ್ ಮಟೀರಿಯಲ್ಸ್, ನಾಟ್ ಓನ್ಲಿ ಇನ್ ಮೈ ಚಾನಲ್, ಯಾವುದೇ ಚಾನಲಲ್ಲಿ ಆದರೂ ಕೂಡ ಏನಾದರೂ ಈ ರೀತಿ ನೋಡಿದಾಗ ಅಪ್ರಿಷಿಯೇಟ್ ಮಾಡಿ. ಸೊ ಸುಮ್ಮನೆ ಕಮೆಂಟ್ ಮಾಡೋದಕ್ಕೆ ಹೋಗಬೇಡಿ. ಯಾಕಂತಂದರೆ ಸೊ ಅದರ ಹಿಂದೆ ಇರುವಂಥ ಪೇನನ್ನು ನೀವು ಅರ್ಥ ಮಾಡ್ಕೋಬೇಕು. ಸೊ ರಿಮೆಂಬರ್ ದ್ಯಾಟ್, ರೈಟ್? ಸೊ ಇಯರ್ ಫಾರ್ಮ್ ಅಜಿಯೋಟ್ರೋಪ್ಸ್. ಅದಕ್ಕೆ ಸ್ಮಾಲ್ ಮಿಸ್ಟೇಕ್ಸ್ ಅಲ್ಲಿ ಇಲ್ಲಿ ಆಗಿದ್ದರೆ, ತಪ್ಪಾದರೆ ಕ್ಷಮಿಸ್ಕೊಂಡು ಸ್ವಲ್ಪ ಹೊಟ್ಟೆಗೆ ಹಾಕ್ಕೊಳ್ಳಿ ಅಂತ ಹೇಳ್ತೀವಿ ನಾವು ನಮ್ಮ ಕಡೆ. ಸೊ ಹೊಟ್ಟೆಗೆ ಹಾಕ್ಕೊಂಡ್ಬಿಡ್ರಿ. ಸೊ ಐಡಿಯಲ್ ಸೊಲ್ಯೂಷನ್ ಎಕ್ಸಾಂಪಲ್ ನೋಡಿ, N-ಹೆಕ್ಸೇನ್, N-ಹೆಪ್ಟೇನ್, ಇದರಲ್ಲಿ ಇಥನಾಲ್, ಎಸಿಟೋನ್, CS2 ಎಸಿಟೋನ್, ಲೈಕ್ ದ್ಯಾಟ್. ಈಗ ನಾನ್ ಐಡಿಯಲ್ ಸೊಲ್ಯೂಷನ್ದಲ್ಲಿ 2 ಇಂಟ್ರಾಕ್ಷನ್ಸ್ ಇರ್ತದೆ. ಒಂದು ಪಾಸಿಟಿವ್ ಡಿವಿಯೇಷನ್ಸ್ ಫ್ರಾಮ್ ದ ಲೋಡ್ಸ್ ಲಾ, ಇನ್ನೊಂದು ನೆಗೆಟಿವ್ ಡಿವಿಯೇಷನ್ ಫ್ರಾಮ್ ದ ರೋಡ್ಸ್ ಲಾ. ಸೊ ಅಂದರೆ ಹೇಗಾಗ್ತದೆ ನೋಡಿ, ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ಯಾವಾಗ ಎ ಬಿ ಇಂಟರಾಕ್ಷನ್ಸ್ ಆರ್ ಲೆಸ್ ದ್ಯಾನ್ ಎ ಆ್ಯಂಡ್ ಬಿ ಇಂಟರಾಕ್ಷನ್, ವೆರಿ ಇಂಪಾರ್ಟೆಂಟ್. AB interactions are less than AA BB interaction. Remember, that will show positive deviation. When AB interactions are more than AA and BB interaction, very important. Remember, AA interaction BB interaction compare ಮಾಡಿದರೆ AB interaction ಜಾಸ್ತಿ ಇದೆ. ಸೊ ಜಾಸ್ತಿ ಇದೆ ಅಂತ ಅಂದರೆ ರಿಮೆಂಬರ್, ಸೊಲ್ಯೂಷನ್ ಹ್ಯಾವಿಂಗ್ ನೆಗೆಟಿವ್ ಡಿವಿಯೇಷನ್ ಅಂತ ಅರ್ಥ. ಸೊ ಅಂದರೆ ಇಲ್ಲಿ ಒಂದು ಪಾಯಿಂಟನ್ನು ಅರ್ಥ ಮಾಡ್ಕೊಳ್ಳಿ. ಯಾವಾಗ ಎ ಬಿ ಇಂಟರಾಕ್ಷನ್ ಜಾಸ್ತಿ ಇದೆ ಅಂತಂದರೆ ಮೀನಿಂಗ್ ಈಸ್ ಬಾಯ್ಲಿಂಗ್ ಪಾಯಿಂಟ್ ಈಸ್ ಮೋರ್.
ರೈಟ್. ಎ ಬಿ ಇಂಟ್ರಾಕ್ಷನ್ ಕಡಿಮೆ ಇದೆ ಅಂತಂದರೆ ಇಲ್ಲಿ ಬಾಯ್ಲಿಂಗ್ ಪಾಯಿಂಟ್ ಈಸ್ ಲೆಸ್. ರಿಮೆಂಬರ್, ಅದು ಒಂದು ವೆರಿ ಇಂಪಾರ್ಟೆಂಟ್ ಕಾಮನ್ ಪಾಯಿಂಟ್. ಸೊ ಡೆಲ್ಟಾ ಎಚ್ ಮೋರ್ ದ್ಯಾನ್ 0, ಡೆಲ್ಟಾ ವಿ ಮಿಕ್ಸ್ ಮೋರ್ ದ್ಯಾನ್ 0, ಡೆಲ್ಟಾ ಎಚ್ ಮಿಕ್ಸ್ ಲೆಸ್ ದ್ಯಾನ್ 0, ಡೆಲ್ಟಾ ವಿ ಮಿಕ್ಸ್ ಲೆಸ್ ದ್ಯಾನ್ 0 ಇಂಪಾರ್ಟೆಂಟ್. ಆ್ಯಂಡ್ ಫಾರ್ಮಿಂಗ್ ಮಿನಿಮಮ್ ಬಾಯ್ಲಿಂಗ್ ಅಜಿಯೋಟ್ರೋಪ್. ಹೇಗೆ ನೆನ್ಪಿಟ್ಕೊಳ್ಳೋದು ಅಂತಂದರೆ ರಿವರ್ಸ್ ನೆನ್ಪಿಟ್ಕೊಳ್ಳಿ. ಪಾಸಿಟಿವ್ ಇದೆ ಹೌದಾ, ಪಾಸಿಟಿವ್ ಇದೆ ಅಂತಂದರೆ ಇಂಟ್ರಾಕ್ಷನ್ ಬಿಟ್ವೀನ್ ಸೊಲ್ಯೂಷನ್ ಎ ಬಿ ಇಂಟ್ರಾಕ್ಷನ್ ಕಡಿಮೆ ಇದೆ, ಲೆಸ್. ಅದೇ ರೀತಿ ಮಿನಿಮಮ್ ಬಾಯ್ಲಿಂಗ್ ಅಜಿಯೋಟ್ರೋಪ್, ಬಾಯ್ಲಿಂಗ್ ಪಾಯಿಂಟ್ ಕಡಿಮೆ ಆಗ್ತದೆ, ಲೆಸ್ ಆಗ್ತದೆ, ಸೊ ಅದಕ್ಕೆ ಮಿನಿಮಮ್ ಬಾಯ್ಲಿಂಗ್ ಅಜಿಯೋಟ್ರೋಪ್. ಇಲ್ಲಿ ಬಾಯ್ಲಿಂಗ್ ಪಾಯಿಂಟ್ ಜಾಸ್ತಿ ಆಗ್ತದೆ, ಹೆನ್ಸ್ ಮ್ಯಾಕ್ಸಿಮಮ್ ಬಾಯ್ಲಿಂಗ್ ಅಜಿಯೋಟ್ರೋಪ್ಸ್ ಇಂಪಾರ್ಟೆಂಟ್ ನೆನ್ಪಿಟ್ಕೊಳ್ಳಿ. ದೆನ್ ಎಕ್ಸಾಂಪಲ್ ಈಸ್ ಇಥನಾಲ್, ಎಸಿಟೋನ್, CS2 ಆ್ಯಂಡ್ ಎಸಿಟೋನ್, ಮಿಥನಾಲ್ ವಾಟರ್, ಸೈಕ್ಲೋಹೆಕ್ಸೇನ್. ಸೊ ಸೈಕ್ಲೋಹೆಕ್ಸೇನ್ ಇಲ್ಲೇನು ಮಿಸ್ಟೇಕ್ ಆಗಿದೆ, ಸೈಕ್ಲೋಹೆಕ್ಸೇನ್ ಒಂದೇ ಇರಬೇಕಿಲ್ಲಿ. ಸೊ ಸೈಕ್ಲೋಹೆಕ್ಸೇನ್, ಸೈಕ್ಲೋಪೆಂಟೇನ್ ಅಂತ ತೊಗೊಳ್ಬೋದು ನೀವು ಬೇಕಾದರೆ, ಇರಲಿ. ಸೊ ಇನ್ ದಿಸ್ ಪರ್ಟಿಕ್ಯುಲರ್ ಕೇಸ್ ಫಿನಾಲ್ ಎನಿಲೀನ್ ಅಥವಾ ಎಸಿಟೋನ್ ಕ್ಲೋರೋಫಾರ್ಮ್ ಅಥವಾ ಡೈಇಥೈಲ್ ಈಥರ್ ಅಂದರೆ ಕ್ಲೋರೋಫಾರ್ಮ್ ಡೈಇಥೈಲ್ ಈಥರ್, ಕ್ಲೋರೋಫಾರ್ಮ್ ಬೆನ್ಸಿನ್, ಲೈಕ್ ದ್ಯಾಟ್ ಸಮ್ ಎಕ್ಸಾಂಪಲ್ಸ್ ಯು ಕ್ಯಾನ್ ರಿಮೆಂಬರ್. ಇದನ್ನು ಕೂಡ 1 ಮಾರ್ಕ್ಸಿಗೆ ಕೇಳಿದ್ದಿದೆ. ಅದನ್ನು ಇಟ್ಸ್ ಬೆಟರ್ ಟೆಕ್ಸ್ಟ್ ಬುಕ್ಕನ್ನು ಕರೆಕ್ಟಾಗಿ ಫಾಲೋ ಮಾಡಿ ಆ ಎಕ್ಸಾಂಪಲ್ನ ನೆನ್ಪಿಟ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ. ಅದಾದಮೇಲೆ ಅಜಿಯೋಟ್ರೋಪ್ ಅಂತಂದ್ರೇನು, ಆಲ್ರೆಡಿ ನಾವು ಡಿಸ್ಕಸ್ ಮಾಡಿರೋ ಹಾಗೆ ಅಜಿಯೋಟ್ರೋಪ್ಸ್ ಆರ್ ದ ಮಿಕ್ಸ್ಚರ್ಸ್, ಅಂದರೆ ಬೈನರಿ ಅಂದರೆ ಎರಡು, ಅಂದರೆ ಒಂದು ಸೊಲ್ಯೂಟ್ ಅಥವಾ ಒಂದು 2 ಕಂಪೋನೆಂಟ್ ಇರೋ ಅಂಥದ್ದು. ಬಾಯ್ಲ್ಸ್ ಎಟ್ ಕಾನ್ಸ್ಟೆಂಟ್ ಕಂಪೋಸಿಷನ್ ಇನ್ ಲಿಕ್ವಿಡ್ ಆ್ಯಂಡ್ ವೇಪರ್ ಫೇಸ್ ಆ್ಯಂಡ್ ಬಾಯ್ಲ್ಸ್ ಎಟ್ ಕಾನ್ಸ್ಟೆಂಟ್ ಟೆಂಪ್ರೇಚರ್ ಈಸ್ ವೆರಿ ಇಂಪಾರ್ಟೆಂಟ್. ಅಂದರೆ ಅಜಿಯೋಟ್ರೋಪ್ಸ್ ಕೆನಾಟ್ ಬಿ ಸಪರೇಟೆಡ್, ಇದನ್ನು ಒಂದನ್ನು ತಲೆಯಲ್ಲಿಟ್ಕೊಳ್ಳಿ. ಕೆನಾಟ್ ಬಿ ಸಪರೇಟೆಡ್. ಅದರ್ ಕಂಪೋಸಿಷನ್ ನಾವು ಸಪ್ರೇಟ್ ಮಾಡ್ಬೋದು, ಬಟ್ ಇದರೊಳಗೆ ಸೇಮ್ ಕಂಪೋಸಿಷನ್ ಇರೋದಕ್ಕೆ ವಿ ಕೆನಾಟ್ ಸಪ್ರೇಟ್ ಇಟ್ ಔಟ್. ಸೊ ಇದರಲ್ಲಿ 2 ಟೈಪ್ ಸೊಲ್ಯೂಷನ್ ಫಾರ್ಮ್ ಆಗ್ತದೆ, ಒಂದು ಮಿನಿಮಮ್ ಬಾಯ್ಲಿಂಗ್ ಅಜಿಯೋಟ್ರೋಪ್, ಇನ್ನೊಂದು ಮ್ಯಾಕ್ಸಿಮಮ್ ಬಾಯ್ಲಿಂಗ್ ಅಜಿಯೋಟ್ರೋಪ್. ಸೊ ಆಲ್ರೆಡಿ ನಾವು ಹೇಳಿರೋ ಹಾಗೆ ಮಿನಿಮಮ್ ಬಾಯ್ಲಿಂಗ್ ಅಜಿಯೋಟ್ರೋಪ್ ಈಸ್ ಫಾರ್ಮ್ಡ್ ಬೈ ಪಾಸಿಟಿವ್ ಡೆವಿಯೇಷನ್, ಮ್ಯಾಕ್ಸಿಮಮ್ ಬಾಯ್ಲಿಂಗ್ ಅಜಿಯೋಟ್ರೋಪ್ಸ್ ಆರ್ ಫಾರ್ಮ್ಡ್ ಬೈ ನೆಗೆಟಿವ್ ಡೆವಿಯೇಷನ್. ಸೊ ಇಟ್ ಈಸ್ ಫಾರ್ಮ್ಡ್ ಬೈ ಪಾಸಿಟಿವ್ ಡೆವಿಯೇಷನ್. ಎಕ್ಸಾಂಪಲ್ ಅಂತ ಅಂದರೆ ಸೊ ಇಥನಾಲ್ ಆ್ಯಂಡ್ ವಾಟರ್ ಮಿಕ್ಸ್ಚರ್. ಸೊ maximum boiling azeotrope formed by large negative deviation and maximum boiling azeotropes example ಅಂದರೆ ಸೊ ನೈಟ್ರಿಕ್ ಆಸಿಡ್ ಆ್ಯಂಡ್ ವಾಟರ್ ಮಿಕ್ಸ್ಚರ್ ನೆನ್ಪಿಟ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್. ದೆನ್ ಮೂವ್ ಟು ಕಾಲಿಗೇಟಿವ್ ಪ್ರಾಪರ್ಟೀಸ್. ಕಾಲಿಗೇಟಿವ್ ಪ್ರಾಪರ್ಟೀಸ್ ಅಂತಂದ್ರೇನು, ದ ಪ್ರಾಪರ್ಟೀಸ್ ದಟ್ ಡಿಪೆಂಡಿಂಗ್ ಆನ್ ದ ನಂಬರ್ ಆಫ್ ಸೊಲ್ಯೂಟ್ ಪಾರ್ಟಿಕಲ್, ನಾಟ್ ಆನ್ ದ ನೇಚರ್ ಆಫ್ ದ ಸೊಲ್ಯೂಟ್ ಪಾರ್ಟಿಕಲ್. ಸೊ ದಟ್ ವಿ ಕಾಲ್ ಇಟ್ ಆಸ್ ಕಾಲಿಗೇಟಿವ್ ಪ್ರಾಪರ್ಟೀಸ್. ಕರೆಕ್ಟಾ? ಸೊ ಈಗ ಅರ್ಥ ಮಾಡ್ಕೊಳ್ಳಿ. ಸೊ ದೆರ್ ಆರ್ 4 ಕಾಲಿಗೇಟಿವ್ ಪ್ರಾಪರ್ಟೀಸ್. ದೆರ್ ಆರ್ 4 FOUR ಅಂತ ಆಗಬೇಕು. ದೆರ್ ಆರ್ 4 ಕಾಲಿಗೇಟಿವ್ ಪ್ರಾಪರ್ಟೀಸ್. 4 ಕಾಲಿಗೇಟಿವ್ ಪ್ರಾಪರ್ಟೀಸ್ ಯಾವ್ಯಾವುದು ನೋಡಿ. ಇನ್ ದಿಸ್ ಪರ್ಟಿಕ್ಯುಲರ್ ಕೇಸ್ ರಿಮೆಂಬರ್, ಸೊ ಫಸ್ಟ್ ಒನ್ ಈಸ್ ರಿಲೇಟೆಡ್ ಲೋವರಿಂಗ್ ಇನ್ ವೇಪರ್ ಪ್ರೆಷರ್, ಇದನ್ನು ನಾವು RLVP ಅಂತ ಕರಿತೀವಿ. ಎರಡನೇದು ಎಲಿವೇಶನ್ ಇನ್ ಬಾಯ್ಲಿಂಗ್ ಪಾಯಿಂಟ್. ಸೊ ಥರ್ಡ್ ಒನ್ ಈಸ್ ಡಿಪ್ರೆಷನ್ ಇನ್ ಫ್ರೀಸಿಂಗ್ ಪಾಯಿಂಟ್ ಆ್ಯಂಡ್ ದ ಫೋರ್ತ್ ಒನ್ ಈಸ್ ಆಸ್ಮಾಟಿಕ್ ಪ್ರೆಷರ್. ಸೊ ರಿಮೆಂಬರ್, so very important, these are the 4 colligative properties. When non-volatile solute is added to volatile solvent, ಏನಾಗ್ತದೆ ಅಂತಂದರೆ ವೇಪರ್ ಪ್ರೆಷರ್ ಏನಿದೆ ಅದು ಕಡಿಮೆ ಆಗ್ತದೆ. ಅದನ್ನು ನಾವಿಲ್ಲಿ ರಿಲೇಟಿವ್ ಲೋವರಿಂಗ್ ಇನ್ ವೇಪರ್ ಪ್ರೆಷರ್ ಅಂತ ತೊಗೊಂಡ್ವಿ. ವೇಪರ್ ಪ್ರೆಷರ್ ಕಡಿಮೆ ಆದರೆ ಆಲ್ವೇಸ್ ರಿಮೆಂಬರ್ ಬಾಯ್ಲಿಂಗ್ ಪಾಯಿಂಟ್ ಜಾಸ್ತಿ ಆಗ್ತದೆ, ಫ್ರೀಸಿಂಗ್ ಪಾಯಿಂಟ್ ಕಡಿಮೆ ಆಗ್ತದೆ. ಸೊ ವೆರಿ ಇಂಪಾರ್ಟೆಂಟ್, ಅದನ್ನು ನಾವಿಲ್ಲಿ ಹೇಳ್ತಾ ಇದ್ದೀವಿ. ಫಸ್ಟ್ ಒನ್ ರಿಲೇಟಿವ್ ಲೋವರಿಂಗ್ ಇನ್ ವೇಪರ್ ಪ್ರೆಷರ್. ಇಲ್ಲಿ ನೋಡಿ, when a non-volatile solute is dissolved in a solvent, vapor pressure of the solution is lower than the pure solvent. ಪ್ಯೂರ್ ಸಾಲ್ವೆಂಟ್ ಕಂಪೇರ್ ಮಾಡಿದರೆ ವೇಪರ್ ಪ್ರೆಷರ್ ಕಡಿಮೆ ಆಯಿತು. ಇಟ್ ಈಸ್ ನೋನ್ ಆಸ್ ಲೋವರಿಂಗ್ ಇನ್ ವೇಪರ್ ಪ್ರೆಷರ್. ರಿಲೇಟಿವ್ ಲೋವರಿಂಗ್ ಆಫ್ ವೇಪರ್ ಪ್ರೆಷರ್ ಈಸ್ ಈಕ್ವಲ್ ಟು ಮೋಲ್ ಫ್ರಾಕ್ಷನ್ ಆಫ್ ದ ಸೊಲ್ಯೂಟ್ ಇನ್ ಸೊಲ್ಯೂಷನ್. ಇಲ್ಲಿ ಅರ್ಥ ಮಾಡ್ಕೊಳ್ಳಿ, ಇಲ್ಲಿ P1 ಮೈನಸ್ P1 ಅನ್ನು ನಾವು ಲೋವರಿಂಗ್ ಆಫ್ ವೇಪರ್ ಪ್ರೆಷರ್ ಅಂತ ಕರಿತೀವಿ. ಈ ಕಂಪ್ಲೀಟ್ ಇದನ್ನು ನಾವು RLVP ಅಂತ ಕರಿತೀವಿ, ಅಂದರೆ ರಿಲೇಟಿವ್ ಲೋವರಿಂಗ್ ಇನ್ ವೇಪರ್ ಪ್ರೆಷರ್. ಅಂದರೆ ಲೋವರಿಂಗ್ ಇನ್ ವೇಪರ್ ಪ್ರೆಷರ್ ಡಿವೈಡೆಡ್ ಬೈ ವೇಪರ್ ಪ್ರೆಷರ್ ಆಫ್ ದ ಪ್ಯೂರ್ ಸಾಲ್ವೆಂಟ್. ಇಲ್ಲಿ ಒಂದು ಪಾಯಿಂಟ್ ನೀವು ಅರ್ಥ ಮಾಡ್ಕೋಬೇಕು, ವೇರೆವರ್ ಈ ರೀತಿ ನಾಟ್ ಇರ್ತದೆ, ಎಮ್ ಇಲ್ಲಿ P1 ನಾಟ್ ಅಂತ ಏನಿರ್ತದೆ, ಇದು ದ ಮೀನಿಂಗ್ ಈಸ್ ದ್ಯಾಟ್ ಪ್ಯೂರ್ ಕಂಪೋನೆಂಟ್ ಅಂತ ಮೀನಿಂಗು. ಇದು ಮೇ ಬಿ ಪ್ಯೂರ್ ಸಾಲ್ವೆಂಟ್ ಇರ್ಬೋದು ಅಥವಾ ಸೊಲ್ಯೂಟ್ ಇರ್ಬೋದು, ಯಾವುದಾದ್ರೂ ಇರ್ಬೋದು. ಇಲ್ಲಿ 1 ಇರೋದಕ್ಕೆ ನಾವು ಸಾಲ್ವೆಂಟ್ ಅಂತ ತೊಗೋಬೋದು. ಓಕೆ,
ಸೊ ಸಾಲ್ವೆಂಟ್ ಅಂತ ತೊಗೊಂಡ್ರೆ ಇದು ಸೊಲ್ಯೂಷನ್, P1 is ಸೊಲ್ಯೂಷನ್, P1 ನಾಟ್ ಇಸ್ ಅ ಪ್ಯೂರ್ ಸಾಲ್ವೆಂಟ್. ಇದು ಪ್ರಪೋರ್ಷನಲ್ ಟು X2 ಅಂತ ತಗೋತೀವಿ. X2 ಅಂತ ಅಂದರೆ ಇಟ್ ಈಸ್ ನಥಿಂಗ್ ಬಟ್ ಮೋಲ್ ಫ್ರ್ಯಾಕ್ಷನ್ ಆಫ್ ದ ಸೊಲ್ಯೂಟ್. ಇನ್ನೊಂದು ಪಾಯಿಂಟ್ ವೇರೇವರ್ 1 ಅಂತ ಇದೆ, ಅದನ್ನು ನಾವು ಸಾಲ್ವೆಂಟ್ ಅಂತ ತಗೋತೀವಿ. 1 ನಾವು ಸಾಲ್ವೆಂಟ್ ಅಂತ ತಗೋತೀವಿ, 2 ನಾವು ಸೊಲ್ಯೂಟ್ ಅಂತ ತಗೋತೀವಿ. ರಿಮೆಂಬರ್ ದ್ಯಾಟ್. ದೆನ್ ಅದನ್ನು ಇನ್ನೊಂದು ರೀತಿ ಹೇಳಿದರೆ X2 ಅಂದ್ರೆ ಏನು, N2 ಡಿವೈಡ್ ಬೈ N1 ಪ್ಲಸ್ N1, N2 ಪ್ಲಸ್ N1 ಅಂದರೆ ನಂಬರ್ ಆಫ್ ಮೋಲ್ಸ್ ಆಫ್ ಸೊಲ್ಯೂಟ್ ಡಿವೈಡ್ ಬೈ ನಂಬರ್ ಆಫ್ ಮೋಲ್ಸ್ ಆಫ್ ಸೊಲ್ಯೂಟ್ ಡಿವೈಡ್ ಪ್ಲಸ್ ನಂಬರ್ ಆಫ್ ಮೋಲ್ಸ್ ಆಫ್ ಸಾಲ್ವೆಂಟ್. P1 ನಾಟ್ ಮೈನಸ್ P1 ಡಿವೈಡ್ ಬೈ P1 ನಾಟ್ ಈಸ್ ಈಕ್ವಲ್ ಟು N2 ಡಿವೈಡ್ ಬೈ N1 ಪ್ಲಸ್ N2. ವೆರಿ ಇಂಪಾರ್ಟೆಂಟ್, ಇದನ್ನು ರಿಮೆಂಬರ್, ಪ್ರಾಕ್ಟೀಸ್. ಅದಾದಮೇಲೆ ಫಾರ್ ಡೈಲ್ಯೂಟ್ ಸೊಲ್ಯೂಷನ್ ಅಂತಂದ್ರೆ ಏನಾಗ್ತದೆ, ಡೈಲ್ಯೂಟ್ ಸೊಲ್ಯೂಷನಲ್ಲಿ ಸೊಲ್ಯೂಟ್ ಕಾನ್ಸಂಟ್ರೇಷನ್ ಬಹಳ ಕಡಿಮೆ ಇರ್ತದೆ. ಬಿಕಾಸ್ ಆಫ್ ದಟ್ ವೆರಿ ಲೆಸ್ ಕಾನ್ಸಂಟ್ರೇಷನ್ ಆಫ್ ದ ಸೊಲ್ಯೂಟ್, ದಿಸ್ N2 ಪ್ಲಸ್ N1 ಐ ಕ್ಯಾನ್ ಟೇಕ್ ಇಟ್ ಆಸ್ N2. ರಿಮೆಂಬರ್, N2 ಅಂದರೆ N1 ವಿಚ್ ಇಸ್ N1 ಸಾಲ್ವೆಂಟ್ N1. ಹೌದಾ? ಸೊ ಅದಕ್ಕೆ ನಾವೇನಂತ ಬರದೆ ಫೈನಲ್ ಆಗಿ P1 ಮೈನಸ್ P1 ನಾಟ್ ಇಸ್ ಈಕ್ವಲ್ ಟು N2 ಡಿವೈಡ್ ಬೈ N1 ಅಂತ ತೊಗೊಂಡ್ವಿ. ಆಲ್ಸೋ ವಿ ಕ್ಯಾನ್ ಆಲ್ಸೋ ರಿಟರ್ನ್ ಆಸ್ N2 ಅಂತಂದ್ರೆ ಏನು, ಸೊ W2 ಡಿವೈಡೆಡ್ ಬೈ M2. ಕರೆಕ್ಟಾ? M1 ಇದು N1 ಅಂತಂದರೆ W1 ಡಿವೈಡೆಡ್ ಬೈ M1. ಅದು ಡಿನಾಮಿನೇಟರ್ ಇರೋದಕ್ಕೆ ಇದು ಇಂಟರ್ಚೇಂಜ್ ಆಗ್ತದೆ. ಸೊ ಬಿಕಾಸ್ ಆಫ್ ದ್ಯಾಟ್ ರೀಸನ್ ಇಲ್ಲಿ ನೆನಪಿಟ್ಕೊಳ್ಳಿ. ಸೊ W2 M1 ಡಿವೈಡ್ ಬೈ M2 W1 ಇಸ್ ದ ಫಾರ್ಮುಲಾ, ಫೈನಲ್ ಫಾರ್ಮುಲಾ ವಾಟ್ ಯು ಹ್ಯಾವ್ ಟು ರಿಮೆಂಬರ್ ಫಾರ್ ರಿಲೇಟಿವ್ ಲೋವರಿಂಗ್ ಇನ್ ವೇಪರ್ ಪ್ರೆಷರ್. ಇಂಪಾರ್ಟೆಂಟ್, ಫಿಕ್ಸ್ ದಿಸ್ ಇನ್ ಯುವರ್ ಮೈಂಡ್. ನೆಕ್ಸ್ಟ್ ಎಲಿವೇಶನ್ ಇನ್ ಬಾಯ್ಲಿಂಗ್ ಪಾಯಿಂಟ್. ಬಾಯ್ಲಿಂಗ್ ಪಾಯಿಂಟ್ ಅಂತಂದ್ರೆ ಏನು, ಡೈರೆಕ್ಟ್ಲಿ ಡಿಫೈನ್ ಮಾಡಿದರೆ ಬಾಯ್ಲಿಂಗ್ ಪಾಯಿಂಟ್ ಇಸ್ ದ ಟೆಂಪರೇಚರ್ ಎಟ್ ವಿಚ್ ವೇಪರ್ ಪ್ರೆಷರ್ ವಿಲ್ ಬಿ ಆಫ್ ದ ಲಿಕ್ವಿಡ್ ಬಿಕಮ್ ಈಕ್ವಲ್ ಟು ಅಟ್ಮಾಸ್ಫಿಯರಿಕ್ ಪ್ರೆಷರ್. ವೇಪರ್ ಪ್ರೆಷರ್ ಆಫ್ ದ ಲಿಕ್ವಿಡ್ ಬಿಕಮ್ ಈಕ್ವಲ್ ಟು ಅಟ್ಮಾಸ್ಫಿಯರಿಕ್ ಪ್ರೆಷರ್. ರಿಮೆಂಬರ್ ದ್ಯಾಟ್. ಸೊ ಈಗ ನಾನ್ ವೊಲಟೈಲ್ ಸೊಲ್ಯೂಟನ್ನು ನಾವು ಆ್ಯಡ್ ಮಾಡಿದರೆ ವೇಪರ್ ಪ್ರೆಷರ್ ಡಿಕ್ರೀಸಸ್. ಬಿಕಾಸ್ ಆಫ್ ದ್ಯಾಟ್ ರೀಸನ್ ಬಾಯ್ಲಿಂಗ್ ಪಾಯಿಂಟ್ ಇನ್ಕ್ರೀಸಸ್, ಬಿಕಾಸ್ ವೇಪರ್ ಪ್ರೆಷರ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಬಾಯ್ಲಿಂಗ್ ಪಾಯಿಂಟ್. Then increase in the boiling point is termed as elevation. Elevation ಅಂತಂದ್ರೆ ಏನು, increase. So increase in boiling point. So mathematically it is represented as delta TB. Change in ಅಂದರೆ elevation boiling point is indicated by delta TB. So is equal to TB. TB ಅಂತಂದ್ರೆ solution part, ಇದು solution. T0 ಅಂತ ಅಂದರೆ solvent, pure solvent. T0B ಅಂದರೆ pure solvent. ಅಂದರೆ boiling point of the solution minus boiling point of the pure solvent ತಗೊಂಡ್ರೆ delta TB ಫಾರ್ಮ್ ಆಗ್ತದೆ. ಅದೇ ರೀತಿ ನೆನ್ಪಿಟ್ಕೊಳ್ಳಿ, ಬೈ ಎಕ್ಸ್ಪೆರಿಮೆಂಟ್. ರಿಮೆಂಬರ್, ಫ್ರಾಮ್ ಎಕ್ಸ್ಪೆರಿಮೆಂಟ್, ಸೋ ಮೆನಿ ಎಕ್ಸ್ಪೆರಿಮೆಂಟ್ ಹ್ಯಾವ್ ಡನ್ ಆನ್ ದಿಸ್ ಪಾರ್ಟ್, ಬಟ್ ಅದು ನಮ್ಮ ಡೀಟೇಲ್ ಆಗಿ ನಮ್ಮ ಸಿಲೆಬಸ್ಸಿಗೆ ಇಲ್ಲ, ಅದಕ್ಕೆ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಬೇಡಿ. ಬೈ ಎಕ್ಸ್ಪೆರಿಮೆಂಟ್ ರಿಮೆಂಬರ್ ಡೆಲ್ಟಾ ಟಿ ಬಿ ಪ್ರಪೋರ್ಷನಲ್ ಟು ಮೊಲಾಲಿಟಿ. ಇದು ಮೊಲಾರಿಟಿ ಅಲ್ಲ, ಇದು. ಸೊ ಅದನ್ನು ನೀವು ಪ್ರಪೋರ್ಷನಾಲಿಟಿ ಕಾನ್ಸ್ಟೆಂಟ್ ತೆಗೆದರೆ ನಾನು ಕೆ ಬಿಯನ್ನು ಆ್ಯಡ್ ಮಾಡ್ತೀನಿ. ಸೊ ಕೆ ಬಿ ಈಸ್ ನಥಿಂಗ್ ಬಟ್ ಮೊಲಾಲ್ ಎಲಿವೇಶನ್ ಕಾನ್ಸ್ಟೆಂಟ್ ಅಥವಾ ಎಬಿಲಿಯೋಸ್ಕೋಪಿಕ್ ಕಾನ್ಸ್ಟೆಂಟ್ ಅಂತ ಕರಿತೀವಿ. ಇದರ ಯೂನಿಟ್ kg ಕೆಲ್ವಿನ್ ಪರ್ ಮೋಲ್, ನೆನ್ಪಿಟ್ಕೊಳ್ಳಿ. ಸೊ ದೆನ್ ಈ ಮೋಲ್ ಫ್ರ್ಯಾಕ್ಷನ್, ಇಲ್ಲಿ ಮೊಲಾಲಿಟಿ ಅಂತಂದ್ರೇನು, ಮೊಲಾಲಿಟಿ ಅಂದರೆ WB/MB ಅಂದರೆ ವೇಟ್ ಆಫ್ ದ ಸೊಲ್ಯೂಟ್ ಡಿವೈಡ್ ಬೈ ಮಾಲಿಕ್ಯುಲರ್ ವೇಟ್ ಆಫ್ ದ ಸೊಲ್ಯೂಟ್ ಡಿವೈಡ್ ಇಂಟು 1000 ಡಿವೈಡ್ ಬೈ W ಅಂದರೆ ಮಾಲಿಕ್ಯುಲರ್ ಅಂದರೆ ವೇಟ್ ಆಫ್ ದ ಸಾಲ್ವೆಂಟ್, WA. ಎ ಅಂದರೆ ಸಾಲ್ವೆಂಟ್. ರಿಮೆಂಬರ್, ಇಲ್ಲಿ ಎ ಅಂತಂದರೆ ಸಾಲ್ವೆಂಟ್, ಬಿ ಅಂತಂದರೆ ಸೊಲ್ಯೂಟ್, ಅರ್ಥ ಮಾಡ್ಕೊಳ್ಳಿ. ಸೊ ಅದನ್ನು ನಾವಿಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದರೆ ಇಲ್ಲಿ ಡೆಲ್ಟಾ ಟಿ ಬಿ ಇಸ್ಗಳು ಕೆ ಬಿ ಇಂಟು WB ಇಂಟು 1000 ಡಿವೈಡ್ ಬೈ MB ಇಂಟು WA ಬಂತು. ಸೊ ಅಥವಾ ನಮಗೆ ಮಾಲಿಕ್ಯುಲರ್ ಮಾಸ್ ಆಫ್ ದ ಸೊಲ್ಯೂಟ್ ಅಷ್ಟೇ ಕೇಳಿದ್ದಿದ್ರೆ, ಸೊ ಲೈಕ್ ದಿಸ್ ಯು ಹ್ಯಾವ್ ಟು ರಿಮೆಂಬರ್. ಸಿಮಿಲರ್ಲಿ, ಡಿಪ್ರೆಷನ್ ಇನ್ ಫ್ರೀಸಿಂಗ್ ಪಾಯಿಂಟ್. Depression freezing point of the solution containing non-volatile solute is always less than the freezing point of the pure solvent. So always remember, ಯಾವಾಗ ವೇಪರ್ ಪ್ರೆಷರ್ when it is inversely proportional to boiling point ಅಂತ ಹೇಳಿದ್ವಿ, and vapor pressure is directly proportional to, remember, freezing point. ಅದಕ್ಕೆ ಯಾವಾಗಲೂ ಫ್ರೀಸಿಂಗ್ ಪಾಯಿಂಟ್ ಕಡಿಮೆ ಇದ್ದರೆ ಸೊ ವೇಪರ್ ಪ್ರೆಷರು ಕೂಡ ಕಡಿಮೆ ಇರ್ತದೆ. ಡಿಕ್ರೀಸ್ ಇನ್ ಫ್ರೀಸಿಂಗ್ ಪಾಯಿಂಟ್ ಇಸ್ ಟರ್ಮ್ಡ್ ಆಸ್ ಡಿಪ್ರೆಷನ್ ಇನ್ ಫ್ರೀಸಿಂಗ್ ಪಾಯಿಂಟ್. ಅದನ್ನು ಹೇಗೆ ಮಾಡ್ತೀವಿ ನೋಡಿ, ಸಿಮಿಲರ್ ಫಾರ್ಮುಲಾ. ಅಲ್ಲಿ ಡೆಲ್ಟಾ ಟಿ ಬಿ ತೊಗೊಂಡಿದ್ವಿ, ಇಲ್ಲಿ ಡೆಲ್ಟಾ ಟಿ ಎಫ್ ಅನ್ನು ತೊಗೋತೀವಿ, ಅಷ್ಟೇ ಡಿಫ್ರೆನ್ಸ್ ಇಲ್ಲಿ. ಬಟ್ ಅಲ್ಲಿ ಏನು ಮಾಡಿದ್ವಿ, ಡೆಲ್ಟಾ ಟಿ ಬಿ ಈಸ್ ಈಕ್ವಲ್ ಟು ಟಿ ಬಿ ಮೈನಸ್ ಟಿ ನಾಟ್ ಬಿ ಅಂತ ತೊಗೊಂಡ್ವಿ. ಯಾಕೆ ತೊಗೊಂಡಿದ್ವಿ ಅಂತಂದರೆ, ಸೊ ಯಾವುದು ಜಾಸ್ತಿ ಇತ್ತು ಅದರಲ್ಲಿ ಟಿ ಬಿ ವಾಸ್ ಮೋರ್, ಬಟ್ ಹಿಯರ್ ಯಾವುದು ಜಾಸ್ತಿ, ಟಿ ನಾಟ್ ಎಫ್ ಈಸ್ ಮೋರ್. ಸೊ ಹೆನ್ಸ್ ಬಿಕಾಸ್ ಆಫ್ ದ್ಯಾಟ್ ರೀಸನ್ ಡೆಲ್ಟಾ ಟಿ ಎಫ್ ಈಸ್ ಪ್ರಪೋರ್ಷನಲ್ ಟು ಎಮ್, ಆರ್ ಡೆಲ್ಟಾ ಟಿ ಎಫ್ ಈಸ್ ಈಕ್ವಲ್ ಟು ಕೆ ಎಫ್ ಇಂಟು ಎಮ್.
ಸೊ ಎಮ್ ಅಂದರೆ ಮೊಲಾಲಿಟಿ. ಸೊ ವಿ ಹ್ಯಾವ್ ರಿಟರ್ನ್ ದ ಮೊಲಾಲಿಟಿ. ಎಲ್ಲ ಸೇಮ್ ಇರ್ತದೆ. ಇಲ್ಲಿ ಎಫ್ ಇದ್ದಲ್ಲಿ ಬಿ ಮಾಡ್ಕೊಂಡು ಬಿಟ್ಟರೆ ನಿಮ್ಮ ಫಾರ್ಮುಲಾ ರೆಡಿ ಆಗ್ತದೆ, ಗೊತ್ತಿರಲಿ. ಸೊ ಇಲ್ಲಿ ಕೆ ಎಫ್ ಅಂತಂದರೆ ಫ್ರೀಸಿಂಗ್ ಪಾಯಿಂಟ್ ಡಿಪ್ರೆಷನ್ ಕಾನ್ಸ್ಟೆಂಟ್ ಅಥವಾ ಮೊಲಾಲ್ ಡಿಪ್ರೆಷನ್ ಕಾನ್ಸ್ಟೆಂಟ್ ಅಂತ ಕರಿತೀವಿ, ಅಥವಾ ಕ್ರಯೋಸ್ಕೋಪಿ ಕಾನ್ಸ್ಟೆಂಟ್ ಅಂತಲೂ ಕರಿಬೋದು. ಯೂನಿಟ್ ಈಸ್ ಕೆಲ್ವಿನ್ kg/mol ಒನ್ಸ್ ಅಗೇನ್. ಆಸ್ಮೋಸಿಸ್. ಈಗ ಆಸ್ಮೋಸಿಸ್ ಅಂತಂದ್ರೆ ಏನು? ಜನರಲಿ ವಿ ನೋ ದ್ಯಾಟ್ ಈಗ ನಾವು ಮಾವಿನಕಾಯಿಯ ಉಪ್ಪಿನಕಾಯಿ ಮಾಡಬೇಕು ಅಂತ ಅಂದರೆ ವಿ ವಿಲ್ ಡಿಪ್ ದಟ್ ದಿಸ್ ರಾ ಮ್ಯಾಂಗೋಸ್ ಇನ್ ದ ಸಾಲ್ಟ್ ವಾಟರ್. ಅವಾಗ ಏನಾಗ್ತದೆ, ಒಂದಷ್ಟು ದಿವಸ ಆದಮೇಲೆ ಇಫ್ ಯು ಸಿ ದ್ಯಾಟ್ ಇಟ್ ವಿಲ್ ಶ್ರಿಂಕ್. ರಿಮೆಂಬರ್, ಇಟ್ ವಿಲ್ ಶ್ರಿಂಕ್. ದ್ಯಾಟ್ ದ ಪ್ರೊಸೆಸ್ ವಿ ಕಾಲ್ ಇಟ್ ಆಸ್ ಆಸ್ಮೋಸಿಸ್ ಅಂತ ಹೇಳ್ತೀವಿ. ಅದೇ ರೀತಿ ನೀವೇನಾದರೂ ವಟಾಣಿಯನ್ನು ನೀರಲ್ಲಿ ನೆನೆಸಿಟ್ರೆ ಸೊ ನೆಕ್ಸ್ಟ್ ಡೇ ನೋಡಿದರೆ ಅದು ಸ್ವೆಲ್ ಆಗಿರ್ತದೆ. ದ ಮೀನಿಂಗ್ ಈಸ್ ದಟ್ ರಿಮೆಂಬರ್ ಸ್ವೆಲ್ಲಿಂಗ್ ಈಸ್ ಟೇಕನ್ ಪ್ಲೇಸ್ ಬಿಕಾಸ್ ಆಫ್ ದ ಆಸ್ಮೋಸಿಸ್ ಪ್ರೊಸೆಸ್ ಅಂತ ಕರಿತೀವಿ. ಆಸ್ಮೋಸಿಸ್ ಅಂತಂದರೆ ಸ್ಪಾಂಟೇನಿಯಸ್ ಫಿನಾಮಿನಾ ಇನ್ ವಿಚ್ ಸಾಲ್ವೆಂಟ್ ಪಾರ್ಟಿಕಲ್ಸ್ ಮೂವ್ ಫ್ರಾಮ್ ಲೆಸ್ಸರ್ ಕಾನ್ಸಂಟ್ರೇಷನ್ ಟು ದಿ ಹೈಯರ್ ಕಾನ್ಸಂಟ್ರೇಟೆಡ್ ಸೊಲ್ಯೂಷನ್. ಸೊ ರಿಮೆಂಬರ್, ಬಯಾಲಜಿ ಒಳಗೆ ಇದನ್ನು ರಿವರ್ಸ್ ಬರೀತಾರೆ. ಅಲ್ಲಿ ಸಾಲ್ವೆಂಟನ್ನು ತೊಗೊಂಡು ಸೊಲ್ಯೂಟನ್ನು ತೊಗೊಂಡು ಹೇಳ್ತಾರೆ. ನಾವಿಲ್ಲಿ ಸಾಲ್ವೆಂಟನ್ನು ತೊಗೊಂಡು ಹೇಳೋದಕ್ಕೆ ಲೆಸ್ಸರ್ ಕಾನ್ಸಂಟ್ರೇಟೆಡ್ ಸೊಲ್ಯೂಷನ್ನಿಂದ ಹೈಯರ್ ಕಾನ್ಸಂಟ್ರೇಟೆಡ್ ಸೊಲ್ಯೂಷನ್ನಿಗೆ ಹೋಗುವಂಥ ಪ್ರೊಸೆಸ್ಸನ್ನು ವಿ ಕಾಲ್ ಇಟ್ ಆಸ್ ಸೆಮಿ ಪರ್ಮಿಯೇಬಲ್ ಮೆಂಬ್ರೇನ್. ಸೊ ಈಗ ಫಾರ್ ಎಕ್ಸಾಂಪಲ್ ಇದು ಮ್ಯಾಂಗೋ ಇತ್ತು, ಹೌದಾ? ಮ್ಯಾಂಗೋ ಇತ್ತು, ರಾ ಮ್ಯಾಂಗೋ. ಇಲ್ಲಿ ಏನು ಮಾಡಿದ್ರಿ ಅಂತಂದರೆ ಸಾಲ್ಟ್ ವಾಟರನ್ನು ಹಾಕಿದ್ರಿ. ಅವಾಗ ಏನಾಯಿತು, ಇದರಲ್ಲಿ ಇರುವಂಥ ವಾಟರ್ ಅಂದರೆ ಸಾಲ್ವೆಂಟ್, ಸಾಲ್ಟ್ ವಾಟರ್ ಇಲ್ಲಿದೆ ಅಂತಂದರೆ ಇಲ್ಲಿ ಕಾನ್ಸಂಟ್ರೇಷನ್ ಜಾಸ್ತಿ ಇದೆ. ರಿಮೆಂಬರ್, ಹೈಯರ್ ಕಾನ್ಸಂಟ್ರೇಷನ್ ಇದು. ಈ ವಾಟರ್ ಏನಾಯಿತು, ಹೊರಗಡೆ ಬಂತು. ಇದನ್ನು ನಾವು ಏನಂತ ಕರೆದ್ವಿ, ಆಸ್ಮೋಸಿಸ್ ಅಂತ ಕರೆದ್ವಿ. ಈ ಮ್ಯಾಂಗೋಗೆ ಇರುವಂತಹ ಲೇಯರ್ ಏನಿದೆ ಇಲ್ಲಿ, ಸೆಲ್ ವಾಲ್, ದಟ್ ಲೇಯರ್ ಈಸ್ ಕಾಲ್ಡ್ ಆಸ್ ಸೆಮಿ ಪರ್ಮಿಯೇಬಲ್ ಮೆಂಬ್ರೇನ್. ರಿಮೆಂಬರ್ ದ್ಯಾಟ್. ಸೊ ಸಿಂಪಲ್ ಆಗಿ ಹೇಳಬೇಕು ಅಂದರೆ ಈ ಸೊಲ್ಯೂಷನಲ್ಲಿ ಒಂದು ಸೆಮಿ ಪರ್ಮಿಯೇಬಲ್ ಮೆಂಬ್ರೇನನ್ನು ಹಾಕಿದ್ದೀವಿ. ಸೊ ಇದರಲ್ಲಿ ಡೈಲ್ಯೂಟ್ ಸೊಲ್ಯೂಷನನ್ನು ಈ ಕಡೆ ಹಾಕ್ತೀವಿ, ಇಲ್ಲಿ ಕಾನ್ಸಂಟ್ರೇಟೆಡ್ ಸೊಲ್ಯೂಷನನ್ನು ಹಾಕ್ತೀವಿ. ಕಾನ್ಸಂಟ್ರೇಟ್ ಸೊಲ್ಯೂಷನ್ ಹಾಕಿದ ಮೇಲೆ ಸಾಲ್ವೆಂಟ್ ಮಾಲಿಕ್ಯೂಲ್ ವಿಲ್ ಮೂವ್ ಫ್ರಾಮ್ ಲೆಸ್ಸರ್ ಕಾನ್ಸಂಟ್ರೇಷನ್ ಆಫ್ ದಿ ಸೊಲ್ಯೂಟ್. ಇದು ಸಾಲ್ವೆಂಟ್, ಇದು ನಿಮಗೆ ಗೊತ್ತಿರಲಿ. ನಾವಿಲ್ಲಿ ಲೆಸ್ಸರ್ ಕಾನ್ಸಂಟ್ರೇಷನ್ ಸಾಲ್ವೆಂಟ್ ಹೇಳ್ತಾ ಇದ್ದೀವಿ. ದಟ್ ವಿಲ್ ಮೂವ್ ಫ್ರಾಮ್ ದಿಸ್ ಡೈಲ್ಯೂಟ್ ಸೊಲ್ಯೂಷನ್ ಟು ಹೈಯರ್ ಕಾನ್ಸಂಟ್ರೇಷನ್. ದಟ್ ವಿ ಕಾಲ್ ಇಟ್ ಆಸ್ ಆಸ್ಮೋಸಿಸ್. ಆಸ್ಮಾಟಿಕ್ ಪ್ರೆಷರ್ ಅಂದ್ರೇನು? ಆಸ್ಮಾಟಿಕ್ ಪ್ರೆಷರ್ ಇಸ್ ನಥಿಂಗ್ ಬಟ್ ಎಕ್ಸ್ಟರ್ನಲ್ ಪ್ರೆಷರ್ ವಿಚ್ ಇಸ್ ಅಪ್ಲೈಡ್ ಟು ಸೊಲ್ಯೂಷನ್ ಸೈಡ್ ಟು ಪ್ರಿವೆಂಟ್ ಆಸ್ಮೋಸಿಸ್. ಸೊ ಬಹಳ ಸಿಂಪಲ್ಲು. ಸಿ ನೋಡಿ, ಇದು ಸಾಲ್ವೆಂಟು, ಇದು ಸೊಲ್ಯೂಷನ್, ಹೌದಾ? ಸೊ ಈಗ ಸಾಲ್ವೆಂಟಿಂದ ಸೊಲ್ಯೂಷನ್ನಿಗೆ ಹೋಯಿತು ಅಂತ ಅಂದರೆ ಸೊ ದಿಸ್ ಈಸ್ ಆಸ್ಮೋಸಿಸ್. ಸೊ ಈಗ ಸೊಲ್ಯೂಷನ್ ಕಡೆ ಏನು ಮಾಡ್ತೀವಿ ಅಂತಂದ್ರೆ ವಿ ಆರ್ ಅಪ್ಲೈಯಿಂಗ್ ಹೈಯರ್ ಪ್ರೆಷರ್ ಟುವರ್ಡ್ಸ್ ದಿ ಸೊಲ್ಯೂಷನ್ ಸೈಡ್ ಟು ಪ್ರಿವೆಂಟ್ ದ ಆಸ್ಮೋಸಿಸ್. ಅಂದರೆ ಇಲ್ಲೇನು ಜಸ್ಟ್ ಎಷ್ಟು ಬರ್ತಾ ಇದೆ ಅದನ್ನು ಪ್ರಿವೆಂಟ್ ಮಾಡ್ತಾ ಇದ್ದೀವಿ. ಅದಕ್ಕೆ ನಾವು ಆಸ್ಮಾಟಿಕ್ ಪ್ರೆಷರ್ ಅಂತ ಕರಿತೀವಿ. ಅದನ್ನು ನಾವು ರಿವರ್ಸ್ ಆಸ್ಮೋಸಿಸ್ ಅಂತ ಕರೆದ್ವಿ. ಸೊ ಈಗ ಆಸ್ಮೋಸಿಸ್ದಲ್ಲಿ ಏನಾಗ್ತದೆ, ಸಾಲ್ವೆಂಟ್ ಮಾಲಿಕ್ಯೂಲ್ಸ್ ಹೋಗ್ತದೆ, ಹೌದಾ? ಇದರಲ್ಲಿ ಸಾಲ್ವೆಂಟ್ ಮಾಲಿಕ್ಯೂಲ್ಸ್ ಮೂವ್ ಇನ್ ದ ರಿವರ್ಸ್ ಡೈರೆಕ್ಷನ್ ಫ್ರಮ್ ಸೊಲ್ಯೂಷನ್ ಟು ದ ಸಾಲ್ವೆಂಟ್. ಸೊ ಅದರೊಳಗೆ ಸಾಲ್ವೆಂಟಿಂದ ಸೊಲ್ಯೂಷನ್ ಕಡೆ ಹೋಗ್ತಿತ್ತು. ಈಗ ಸೊಲ್ಯೂಷನ್ನಿಂದ ಸಾಲ್ವೆಂಟ್ ಕಡೆ ಹೋಗೋದನ್ನು ವಿ ವಿಲ್ ಕಾಲ್ ಇಟ್ ಆಸ್ ಆಸ್ಮಾಟಿಕ್, ಅಂದರೆ ರಿವರ್ಸ್ ಆಸ್ಮೋಸಿಸ್ ಅಂತ ಕರಿತೀವಿ. ಈಗ ವಾಟರನ್ನು ಪ್ಯೂರಿಫೈ ಅಂದರೆ ಸಿ ವಾಟರನ್ನು ಪ್ಯೂರಿಫೈ ಮಾಡೋದಕ್ಕೆ ವಿ ಯೂಸ್ ದ ಸೇಮ್. ಜಸ್ಟ್ ಇಮ್ಯಾಜಿನ್, ಈ ಕಡೆ ನಾವು ಸಿ ವಾಟರ್ನ ತೊಗೊಂಡ್ರೆ ಅದರಲ್ಲಿ ಸಾಲ್ಟ್ ಪ್ಲಸ್ ವಾಟರ್ ಇದೆ, ಹೌದಾ? ನಮಗೆ ವಾಟರ್ ಅಷ್ಟೇ ಬೇಕು ಅಂದರೆ ಏನು ಮಾಡ್ತೀವಿ, ಸೆಮಿ ಪರ್ಮಿಯೇಬಲ್ ಮೆಂಬ್ರೇನ್ ತೊಗೋತೀವಿ. ಇದರಲ್ಲಿ ಬರೀ ಆಸ್ಮಾಟಿಕ್ ಪ್ರೆಷರ್ ಅಂತಂದರೆ ಪ್ರೆಷರ್ ಈಕ್ವಲ್ ಟು ದ ಪ್ರೆಷರ್ ರಿಕ್ವೈರ್ಡ್ ಟು ದಿಸ್ ಮೂಮೆಂಟ್, ಅಂದರೆ ಜಸ್ಟ್ ಟು ಪ್ರಿವೆಂಟ್ ದ ಆಸ್ಮೋಸಿಸ್ ಏನಿದೆ ಆಸ್ಮಾಟಿಕ್ ಪ್ರೆಷರ್. ಈಗ ಆಸ್ಮಾಟಿಕ್ ಪ್ರೆಷರ್ಗಿಂತ ನಾವು ಜಾಸ್ತಿ ಹಾಕಿದಾಗ ಇದರೊಳಗಿರುವಂಥ ವಾಟರ್ ಮಾಲಿಕ್ಯೂಲ್ ಈ ಕಡೆ ಮೂವ್ ಆಗ್ತದೆ. ವಾಟರ್ ಮಾಲಿಕ್ಯೂಲ್ ಮೂವ್ ಆಯ್ತು ಅಂದರೆ ಇದು ಏನಾಗ್ಬಿಡ್ತು, ಇಲ್ಲಿ ಪ್ಯೂರ್ ಆಗಿಬಿಡ್ತು. ದಟ್ ವಿ ಕಾಲ್ ಇಟ್ ಆಸ್ ರಿಮೆಂಬರ್ ರಿವರ್ಸ್ ಆಸ್ಮೋಸಿಸ್. ಆ ರೀತಿ ಅದನ್ನು ಸಿ ವಾಟರ್ನ ಪ್ಯೂರಿಫೈ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಇದರಲ್ಲಿ ರಿಲೇಷನ್ಶಿಪ್ ಏನಂತಂದರೆ, ಸೊ ಪೈ ಅಂತಂದರೆ ಆಸ್ಮಾಟಿಕ್ ಪ್ರೆಷರ್. ಇಲ್ಲಿ ನೋಡಿ, ಪೈ ಅಂತಂದರೆ ಆಸ್ಮಾಟಿಕ್ ಪ್ರೆಷರ್. ಆಸ್ಮಾಟಿಕ್ ಪ್ರೆಷರ್ ಇಸ್ ಆಲ್ವೇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ರಿಮೆಂಬರ್ ಕಾನ್ಸಂಟ್ರೇಷನ್. ಸೊ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಕಾನ್ಸಂಟ್ರೇಷನ್ ಆ್ಯಂಡ್ ಟೆಂಪ್ರೇಚರ್, ಗ್ಯಾಸ್ ಕಾನ್ಸ್ಟಂಟ್ ಆರ್ ಅಂತ ತೊಗೊಂಡಿದ್ವಿ ನಾವು. ಸೊ ಇಲ್ಲಿ ಪೈ ಈಸ್ ಈಕ್ವಲ್ ಟು ಕಾನ್ಸಂಟ್ರೇಷನ್ ಅಂದ್ರೇನು, ನಂಬರ್ ಆಫ್ ಮೋಲ್ಸ್ ಆಫ್ ದ ಸೊಲ್ಯೂಟ್ ಡಿವೈಡ್ ಬೈ ವಾಲ್ಯೂಮ್. ಅದನ್ನು ನಾವು ಸಿ ಬದಲಿಗೆ NB/V ಅಂತ ತೊಗೊಂಡಿದ್ದೀವಿ, RT. ಪೈ ವಿ ಅನ್ನು ಈ ಕಡೆ ತೊಗೊಂಡು ಬನ್ನಿ. ಪೈ ವಿ ಈಸ್ ಈಕ್ವಲ್ ಟು WB/RT ಡಿವೈಡ್ ಬೈ MB ಆಯಿತು. ಸೊ MB ಅಂದರೆ ಮಾಲಿಕ್ಯುಲರ್ ಮಾಸ್ ಏನಾದ್ರು ಕ್ಯಾಲ್ಕುಲೇಷನ್ ಕೇಳಿದರೆ WB/RT ಡಿವೈಡ್ ಬೈ ಪೈ ಇಂಟು ವಿ. ಇಲ್ಲಿ ಒಂದು ಥಿಂಗ್ ನೆನ್ಪಿಟ್ಕೊಳ್ರಿ, ವಿ ಆಲ್ವೇಸ್ ಇನ್ ಲೀಟರ್. ಇದನ್ನೇ ಏನಾದರೂ ಇಫ್ ಯು ರೈಟ್ ಲೈಕ್ ದಿಸ್, MB ಈಸ್ ಈಕ್ವಲ್ ಟು WB/RT ಡಿವೈಡೆಡ್ ಬೈ ಪೈ ಇಂಟು ವಿ ಇಂಟು 1000 ಬರೆದಿದ್ರಿ ಅಂದರೆ ಇಲ್ಲಿ ನಾವು ವಿಯನ್ನು ML ಅಲ್ಲಿ ತೊಗೋತೀವಿ. ರಿಮೆಂಬರ್ ದ್ಯಾಟ್ ಪಾಯಿಂಟ್.
ನಾವು ಐಸೋಟೋನಿಕ್ ಸೊಲ್ಯೂಷನ್. ಐಸೋಟೋನಿಕ್ ಅಂದರೆ ಬಹಳ ಸಿಂಪಲ್, ಸೇಮ್ ಆಸ್ಮಾಟಿಕ್ ಪ್ರೆಷರ್ ಎರಡು ಸೊಲ್ಯೂಷನ್ನಿಗಿದ್ದರೆ ಅದು ನಾವು ಐಸೋಟೋನಿಕ್ ಅಂತ ಕರಿತೀವಿ. ಅದರಲ್ಲಿ ಯಾವುದಕ್ಕೆ ಜಾಸ್ತಿ ಕಡಿಮೆ ಯಾವುದಕ್ಕೆ ಆಸ್ಮಾಟಿಕ್ ಪ್ರೆಷರ್ ಇದೆ ಅದು ನಾವು ಹೈಪೋಟೋನಿಕ್ ಅಂತ ಕರಿತೀವಿ. ಯಾವುದಕ್ಕೆ ಜಾಸ್ತಿ ದಿಸ್ ಆಸ್ಮಾಟಿಕ್ ಪ್ರೆಷರ್ ಇದೆ ಅದನ್ನು ನಾವು ಹೈಪರ್ಟೋನಿಕ್ ಅಂತ ಹೇಳಿ ಕರಿತೀವಿ. ಆಲ್ವೇಸ್ ರಿಮೆಂಬರ್. Vent-Off factor. See, from this part it is only for NEET. Remember, it is only for NEET. ಇಲ್ಲಿವರೆಗೆ ಡಿಸ್ಕಸ್ ಮಾಡಿದ್ದು ಫಾರ್ ಬೋತ್ CET ಆ್ಯಂಡ್ NEET. ಬಟ್ ಇಲ್ಲಿ ನಾವೇನು ಹೇಳ್ತೀವಿ, ಇದು ಓನ್ಲಿ ಫಾರ್ NEET. ರಿಮೆಂಬರ್ ದಟ್. Vent-Off factor ಅಂತಂದ್ರೇನು? Vent-Off factor is defined as number of particles of solute finally divided by number of particles of solute initially. ಸೊ ಅಂದರೆ ನಂಬರ್ ಆಫ್ ಪಾರ್ಟಿಕಲ್ಸ್ ಬಿಫೋರ್ ಅಸೋಸಿಯೇಷನ್ಸ್ ಆರ್ ಆಫ್ಟರ್ ಅಸೋಸಿಯೇಷನ್ ಆರ್ ಡಿಸೋಸಿಯೇಷನ್ ಡಿವೈಡೆಡ್ ಬೈ ನಂಬರ್ ಆಫ್ ಪಾರ್ಟಿಕಲ್ಸ್ ಆಫ್ ಸೊಲ್ಯೂಟ್ ಬಿಫೋರ್ ಅಸೋಸಿಯೇಷನ್ ಅಥವಾ ಡಿಸೋಸಿಯೇಷನ್. ಸೊ ಇದನ್ನು ಇನ್ನೊಂದು ರೀತಿ ಹೇಳಬೇಕು ಅಂದರೆ ಅಬ್ಸರ್ವ್ಡ್ ಕಾಲಿಗೇಟಿವ್ ಪ್ರಾಪರ್ಟಿ ಆ್ಯಂಡ್ ಡಿವೈಡೆಡ್ ಬೈ ನಾರ್ಮಲ್ ಕಾಲಿಗೇಟಿವ್ ಪ್ರಾಪರ್ಟಿ, ಅಥವಾ ಇನ್ನೊಂದು ರೀತಿ ಹೇಳಬೇಕಂದ್ರೆ ನಾರ್ಮಲ್ ಮಾಲಿಕ್ಯುಲರ್ ಮಾಸ್ ಡಿವೈಡೆಡ್ ಬೈ ಅಬ್ಸರ್ವ್ಡ್ ಮಾಲಿಕ್ಯುಲರ್ ಮಾಸ್. ಸೊ ದಿಸ್ ಈಸ್ ಅಬೌಟ್ Vent-Off factor. ಬಟ್ ಇದರಲ್ಲಿ ಒಂದನ್ನು ನೆನ್ಪಿಟ್ಕೊಳ್ಳಿ, ಇಫ್ ಐ ವ್ಯಾಲ್ಯೂ ಲೆಸ್ ದ್ಯಾನ್ 1 ಇತ್ತಂದರೆ ಇಟ್ ಈಸ್ ಆಲ್ವೇಸ್ ಡಿಸೋಸಿಯೇಷನ್. ವೆರಿ ವೆರಿ ಇಂಪಾರ್ಟೆಂಟ್. ಸೊ ಸಾರಿ, ಮೋರ್ ದ್ಯಾನ್ 1. ಇಫ್ ಐ ಈಸ್ ಮೋರ್ ದ್ಯಾನ್ 1 ಇತ್ತಂದರೆ ಆಲ್ವೇಸ್ ಇಟ್ ಈಸ್ ಡಿಸೋಸಿಯೇಷನ್. ಇಫ್ ಐ ಈಸ್ ಲೆಸ್ ದ್ಯಾನ್ 1 ಇತ್ತಂದರೆ ಇಟ್ ಈಸ್ ಆಲ್ವೇಸ್ ಡಿಸೋಸಿಯೇಷನ್. ಐ ಈಸ್ ಈಕ್ವಲ್ ಟು 1 ಇತ್ತಂದರೆ ನೈದರ್ ಡಿಸೋಸಿಯೇಷನ್ ಆರ್ ಅಸೋಸಿಯೇಷನ್. ಫಾರ್ ಎಕ್ಸಾಂಪಲ್ ನೋಡಿ, ಈಗ NaCl ಅನ್ನುವಂಥ ಸೊಲ್ಯೂಟ್ ತೊಗೊಂಡಾಗ NaCl ಡಿವೈಡ್ ಇಂಟು Na ಪ್ಲಸ್ ಪ್ಲಸ್ Cl ಮೈನಸ್, ಅದಕ್ಕೆ ಹೇಳ್ತೀವಿ I ಈಸ್ 2 ಫಾರ್ ದಿಸ್ ಡೈಲ್ಯೂಟ್ ಸೊಲ್ಯೂಷನ್ ಇದ್ದಾಗ. ಅಸೋಸಿಯೇಷನ್ ಇದ್ದಾಗ ಬೆನ್ಜೋಯಿಕ್ ಆ್ಯಸಿಡ್ ತೊಗೊಳ್ಳಿ ಅಥವಾ ಅಸಿಟಿಕ್ ಆ್ಯಸಿಡ್ ತೊಗೊಳ್ಳಿ, CH3COOH ಅಂತ ತೊಗೊಂಡ್ರೆ ಇನ್ ದಿಸ್ ಪರ್ಟಿಕ್ಯುಲರ್ ಕೇಸ್ ರಿಮೆಂಬರ್ ದಿಸ್ ವಿಲ್ ಅಂಡರ್ಗೋ ಅಸೋಸಿಯೇಷನ್. ಸೊ ಲೆಸ್ ದ್ಯಾನ್ 1 ಬರ್ತದೆ ಅಂದರೆ 1/2 ಬರ್ತದೆ ಈ ಕೇಸ್ ಒಳಗೆ, ಲೆಸ್ ದ್ಯಾನ್ 1 ಬರ್ತದೆ, ದಟ್ ಈಸ್ ಅಸೋಸಿಯೇಷನ್. If I is equal to 1. So neither dissociation or association. ಅಂದರೆ ಫಾರ್ ಎಕ್ಸಾಂಪಲ್ ಗ್ಲುಕೋಸ್ ತೊಗೊಳ್ಳಿ, ಗ್ಲುಕೋಸ್ ತೊಗೋಬೋದು, ಸುಕ್ರೋಸ್ ತೊಗೋಬೋದು, ಅಥವಾ ಬೆನ್ಝೀನ್ ತೊಗೋಬೋದು. ಇವೆಲ್ಲದು ಏನು ಅಸೋಸಿಯೇಷನ್ ಡಿಸೋಸಿಯೇಷನ್ ಆಗೋದಿಲ್ಲ. ಇದಕ್ಕೆ ನಾವು I ವ್ಯಾಲ್ಯೂ ಇಸ್ ಈಕ್ವಲ್ ಟು 1 ಅಂತ ತೊಗೊಂಡ್ಬಿಡ್ತೀವಿ. ಸೊ ಫಾರ್ ಎಕ್ಸಾಂಪಲ್ ನೋಡಿ, BaCl2ಗೆ I ವ್ಯಾಲ್ಯೂ ಏನು 3/1 ಇಸ್ ಈಕ್ವಲ್ ಟು 3. ಇಲ್ಲಿ K3 ಎಫಿಸಿಯನ್ಸಿಸ್ I ವ್ಯಾಲ್ಯೂ ನೋಡಿ, ಡಿಸೋಸಿಯೇಷನ್ ಎಷ್ಟು ಆಗ್ತದೆ ಅಂತ ನೋಡ್ಕೊಂಡ್ಬಿಟ್ರೆ ಬಹಳ ಸಿಂಪಲ್ಲು. 3 + 1 4 ಅಯಾನ್ಸ್ ಆಯಿತು, ಹೌದಾ? I ಈಸ್ ಈಕ್ವಲ್ ಟು 4. ಅದೇ ರೀತಿ ನೋಡಿ Al2SO4 ಥ್ರೈಸ್, ಇಲ್ಲಿ ಟೋಟಲ್ ಎಷ್ಟಿದೆ? 5 ಅಯಾನ್ ಇದೆ. ಹೇಗೆ? 2 ಅಲ್ಯೂಮಿನಿಯಂ 3 ಸಲ್ಫರ್, ಹೌದಾ? 5 ಅಯಾನ್ ಇದೆ ಅಂತಂದರೆ ಆಲ್ವೇಸ್ ರಿಮೆಂಬರ್ 5 ಅಯಾನ್ಸ್, I ಈಸ್ ಈಕ್ವಲ್ ಟು 5. ದೆನ್ ಡೈಮರೈಸೇಷನ್ ಇತ್ತಂದರೆ ಫಾರ್ ಎಕ್ಸಾಂಪಲ್ ಅಸಿಟಿಕ್ ಆ್ಯಸಿಡಲ್ಲಿ ಹೇಳಿದೆ 1/2. ಥೈಮರೈಸೇಷನ್ ಇತ್ತಂದರೆ ವಿ ಟೇಕ್ 1/3. ಈಗ ರಿಲೇಷನ್ ಬಿಟ್ವೀನ್ ಡಿಗ್ರಿ ಆಫ್ ಡಿಸೋಸಿಯೇಷನ್ ಆ್ಯಂಡ್ ಅಲ್ಫಾ I ತೊಗೊಳ್ಳೋಣಂತೆ. ಡಿಗ್ರಿ ಆಫ್ ಡಿಸೋಸಿಯೇಷನ್ ಅಂತಂದ್ರೆ ಅಲ್ಫಾ. ಇದು ಈ ಫಾರ್ಮುಲಾ ನಿಮಗೆ ಹೀಗೆ ನೆನಪಿರಬೇಕು ಅಂತಲೂ ಏನಿಲ್ಲ. ಸೊ ನಮ್ಮ ಮನೆಯಲ್ಲಿ ಕುಕ್ಕರ್ ಕೂಗ್ತಾ ಇದೆ, ಯಾಕಂದರೆ ಅಡುಗೆ ಆಗ್ತಾ ಇದೆ ಅಂತ ಅರ್ಥ. ಸೊ ಅದರ ಸೌಂಡ್ ಇದು, ಸೊ ತಪ್ಪು ತಿಳ್ಕೊಬೇಡಿ. ಅಲ್ಫಾ ಈಸ್ ಈಕ್ವಲ್ ಟು I-1 ಡಿವೈಡ್ ಬೈ N-1, ಹೌದಾ? ಅಲ್ಫಾ ಈಸ್ ಈಕ್ವಲ್ ಟು I-1 ಡಿವೈಡ್ ಬೈ N-1. ಇದನ್ನು ಹೀಗಾದರೂ ನೆನ್ಪಿಟ್ಕೊಳ್ಳಿ, ಅಥವಾ ನೀವು ಇದನ್ನು ಪ್ರಾಬ್ಲಮ್ ಬಂದಾಗ ನಾನು ನಿಮಗೆ ಹೇಳ್ತೀನಿ ಹೌ ಟು ಸಾಲ್ವ್ ಅಂಥೇಳಿ, ಆ ಟೈಪ್ ಆದರೂ ಇದನ್ನು ನೆನ್ಪಿಟ್ಕೋಬೋದು. ಬಟ್ ಇಲ್ಲಿ ಭಾಳ ಸಿಂಪಲ್, ಈ ಫಾರ್ಮಲ್ ನೆನಪಿತ್ತು ಅಂದರೆ ಇಟ್ ಈಸ್ ವೆರಿ ಈಸಿ ಟು ರಿಮೆಂಬರ್. ಫಾರ್ ಎಕ್ಸಾಂಪಲ್ ಇದನ್ನೇನಾದರೂ NaClಗೆ ಕೇಳಿದ್ದಿದ್ರೆ I ಅಂದರೆ 2 ತೊಗೋತೀವಿ, ಹೌದಾ? 2 - 1 ಡಿವೈಡೆಡ್ ಬೈ N ಅಂತಂದರೆ ಅವ್ರು ಕೊಟ್ಟಿರ್ತಾರೆ ಇನಿಷಿಯಲಿ 3 moles ಅಂತ ಕೊಟ್ಟಿದ್ದಿದ್ರೆ, ಸೊ 3 - 1 ಅಂತ ತೊಗೋಬೋದಿತ್ತು ನಾವು. ಸೊ ಅಲ್ಫಾ ಬಂದುಬಿಡ್ತದೆ. ಸೊ ಈ ರೀತಿ ನಿಮಗೇನಾದರೂ ಈ ಫಾರ್ಮುಲ್ ನೆನಪಿದ್ರೆ ಬಹಳ ಸಿಂಪಲ್, I-1 ಡಿವೈಡ್ ಬೈ N-1. ಸೊ ರಿಲೇಷನ್ ಬಿಟ್ವೀನ್ ಡಿಗ್ರಿ ಆಫ್ ಅಸೋಸಿಯೇಷನ್ ಆ್ಯಂಡ್ Vent-Off ಫ್ಯಾಕ್ಟರ್ ಅಂತ ಇದ್ದರೆ ಫೈನಲಿ ರಿಮೆಂಬರ್, ಸೊ ಇದನ್ನು ಹೇಗೆ ತೊಗೊಳ್ಳೋದು, ಯಾಕೆ ತೊಗೊಳ್ಳೋದು ಅನ್ನೋದನ್ನು ನಾನು ಅದರಲ್ಲಿ ಕ್ವಶನ್ ಸಾಲ್ವ್ ಮಾಡಬೇಕಾದ್ರೆ ಹೇಳ್ತೀನಿ. ಇದನ್ನು ಬರೆಯುವಂಥದ್ದು ಇಕ್ವಿಲಿಬ್ರಿಯಮ್ ಚಾಪ್ಟರ್ ಮೇಲೆ ನಾವೇನು ಡಿಸ್ಕಸ್ ಮಾಡಿರ್ತೀವಿ ಲಾಸ್ಟ್ ಇಯರು ಕೂಡ, ಅಥವಾ ಫಸ್ಟ್ ಇಯರ್ಲಿ ನಿಮಗೆ ಕಲಿಸಿರ್ತಾರೆ, ಅದ್ರ ಮೇಲೆ ಡಿಪೆಂಡ್ ಇದು. ಓಕೆ, ಸೊ ಅಲ್ಫಾ ಈಸ್ ಈಕ್ವಲ್ ಟು 1 - I ಡಿವೈಡ್ ಬೈ N-1 ಇಂಟು N. ಅಂದರೆ ಇನ್ ದಿಸ್ ಪರ್ಟಿಕ್ಯುಲರ್ ಕೇಸ್ ರಿಮೆಂಬರ್ ಅಲ್ಫಾ ಈಸ್ ಈಕ್ವಲ್ ಟು 1 - I N-1 ಇಂಟು N. ಸೊ ರಿಮೆಂಬರ್ ದಟ್ ಪಾಯಿಂಟ್. ಮಾಡಿಫೈಡ್ ಫಾರ್ಮ್ಸ್ ಆಫ್ ಕಾಲಿಗೇಟಿವ್ ಪ್ರಾಪರ್ಟಿ. ಇಲ್ಲಿ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಅಂತಂದರೆ, ಈ ಎಲ್ಲ ಕಾಲಿಗೇಟಿವ್ ಪ್ರಾಪರ್ಟಿಯನ್ನು ನಾವು ಮಾಡಿಫೈ ಮಾಡ್ತೀವಿ ಯಾವಾಗ? ವೆನ್ ವಿ ಸಿ ದ್ಯಾಟ್ ಎಬ್ನಾರ್ಮಲ್ ಮಾಲಿಕ್ಯುಲರ್ ಮಾಸ್ ಇಸ್ ಪ್ರೆಸೆಂಟ್, ಎಬ್ನಾರ್ಮಲ್ ಮೋಲಾರ್ ಮಾಸ್ ಇಸ್ ಪ್ರೆಸೆಂಟ್. ರಿಮೆಂಬರ್ now delta P divided by P0A is equal to I into XB. I into XB ಅಂತಂದರೆ ಮೋಲ್ ಫ್ರಾಕ್ಷನ್ ಆಫ್ ದ ಸೊಲ್ಯೂಟ್. ಸೊ ಎಲ್ಲ ಕಡೆ ನೋಡಿ ಡೆಲ್ಟಾ ಟಿ ಬಿ ಇಸ್ ಈಕ್ವಲ್ ಟು KB ಇಂಟು M ಇತ್ತು, ಅದಕ್ಕೊಂದು I ಅನ್ನು ಮಲ್ಟಿಪ್ಲೈ ಮಾಡ್ತೀವಿ ನಾವು. ಎಲ್ಲ ಕಡೆ I ಅನ್ನು ಮಲ್ಟಿಪ್ಲೈ ಮಾಡ್ತೀವಿ,
ರೈಟ್. ಸೊ ವೆರಿ ಸಿಂಪಲ್. ಅಂದರೆ ನಿಮ್ಮ ಅಬ್ಸರ್ವ್ಡ್ ಮೊದಲಿನ ಕಾಲಿಗೇಟಿವ್ ಪ್ರಾಪರ್ಟಿ ಏನಿತ್ತು ಅದು ಇಂಟು ಐ ಅಂತ ಮಾಡಿಬಿಟ್ರೆ ನಿಮಗೆ ಈಗಿನ ಕಾಲಿಗೇಟಿವ್ ಪ್ರಾಪರ್ಟಿ ಸಿಕ್ಬಿಡ್ತದೆ. ಅಷ್ಟು ಸಿಂಪಲ್ ಇದು. ಸೊ ಫಾರ್ ಎಕ್ಸಾಂಪಲ್ ಈಗ ಐಸೋಟೋನಿಕ್ ಸೊಲ್ಯೂಷನ್ಗೆ ಒಂದು ಕಂಡೀಷನ್ ಅರ್ಥ ಮಾಡ್ಕೊಳ್ಳಿ. ಐಸೋಟೋನಿಕ್ ಸೊಲ್ಯೂಷನ್ ಇದ್ದಾಗ ಎರಡು ಆಸ್ಮಾಟಿಕ್ ಪ್ರೆಷರ್ ಸೇಮ್ ಅಂತ ತೊಗೋತೀವಿ. ಎರಡು ಆಸ್ಮಾಟಿಕ್ ಪ್ರೆಷರ್ ಸೇಮ್ ಎಟ್ ಕಾನ್ಸ್ಟೆಂಟ್ ಟೆಂಪ್ರೇಚರ್ ಅಂತ ತೊಗೊಂಡಾಗ I1C1RT I2C2RT ಅಂತ ಆಗ್ತದೆ. ಅವಾಗ ಏನಾಗ್ತದೆ ಅಂದರೆ I1C1 = I2C2 ತೊಗೋತೀವಿ ನಾವು. ಇದೊಂದು ಶಾರ್ಟ್ ಕಟ್ ಯಾಕಂದರೆ ಇಲ್ಲಿ ಆರ್ ಕಾನ್ಸ್ಟೆಂಟ್ ಟಿ ಕಾನ್ಸ್ಟೆಂಟ್ ಇರೋದಕ್ಕೆ ಯು ಕ್ಯಾನ್ ಈಸಿಲಿ ಡೆರೈವ್, ಬಟ್ ಇಲ್ಲಿ ಒಂದು ನನಗೆ ಸಿಕ್ತು ಅನ್ನೋದಕ್ಕೆ ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ಇದು ಇಂಪಾರ್ಟೆಂಟ್ ಫಾರ್ ನೀಟ್ ಈ ವರ್ಷ, ಯಾಕಂದರೆ ಸಿ ಇ ಟಿಯಲ್ಲಿ ಈ ಪಾರ್ಟ್ ಕೇಳೋದಿಲ್ಲ, ಯಾಕಂದರೆ ರೆಡ್ಯೂಸ್ ಸಿಲೆಬಸ್ಸಲ್ಲಿ ಇರೋದಕ್ಕೆ. ಈಗೇನು ಮಾಡ್ತಾರೆ, ಬೈ ಗಿವಿಂಗ್ ಲೈಕ್ ದಿಸ್ ರಿಮೆಂಬರ್ ದೇ ವಿಲ್ ಆಸ್ಕ್ ವಿಚ್ ಈಸ್ ಹ್ಯಾವಿಂಗ್ ಮ್ಯಾಕ್ಸಿಮಮ್ ಬಾಯ್ಲಿಂಗ್ ಪಾಯಿಂಟ್, which is having maximum freezing point, which is having minimum boiling point, which is having minimum freezing point, which is having maximum osmotic pressure pi. ಈ ರೀತಿ ಕ್ವಶನ್ಸನ್ನು ಕೇಳ್ತಾರೆ. ಅದಕ್ಕೆ ಒಂದು ಪಾಯಿಂಟನ್ನು ಅರ್ಥ ಮಾಡ್ಕೋಬೇಕು. ಇಲ್ಲಿ ಕಾನ್ಸಂಟ್ರೇಷನ್ ಇಂಟು ಐ ಮಾಡಿಬಿಟ್ಟು ನಿಮಗೆ ಕಾಲಿಗೇಟಿವ್ ಪ್ರಾಪರ್ಟಿ ಬರ್ತದೆ. ಬಟ್ ಕಾಲಿಗೇಟಿವ್ ಪ್ರಾಪರ್ಟಿ ಮತ್ತು ಈ ನಾಲ್ಕು ವೇಪರ್ ಪ್ರೆಷರ್ FP ಅಥವಾ BP ಮತ್ತು ಆಸ್ಮಾಟಿಕ್ ಪ್ರೆಷರ್ ಹೇಗೆ ರಿಲೇಟೆಡ್ ಅನ್ನೋದನ್ನು ನಮಗಿಲ್ಲಿ ಗೊತ್ತಿದೆ, ಹೌದಾ. ದಿಸ್ ಕಾಲಿಗೇಟಿವ್ ಪ್ರಾಪರ್ಟಿ ಜಾಸ್ತಿ ಇದೆ ಅಂತಂದರೆ ಇಲ್ಲಿ ರಿಮೆಂಬರ್ ವೇಪರ್ ಪ್ರೆಷರ್ ಕಡಿಮೆ ಆಗ್ತದೆ ಅಂತ ಅರ್ಥ, ಯಾಕಂದರೆ ಲೋವರಿಂಗ್ ಇನ್ ವೇಪರ್ ಪ್ರೆಷರ್ ಅಂತಲೇ ಹೇಳ್ಬಿಡ್ತೀವಿ. ಕಾಲಿಗೇಟಿವ್ ಪ್ರಾಪರ್ಟಿ ಜಾಸ್ತಿ ಇದೆ ಅಂದರೆ ಫ್ರೀಸಿಂಗ್ ಪಾಯಿಂಟ್ ಈಸ್ ಡಿಕ್ರೀಸಿಂಗ್ ಅಂತ ಅರ್ಥ. ದ ರೀಸನ್ ಫಾರ್ ದ್ಯಾಟ್ ಈಸ್ ಡಿಪ್ರೆಷನ್ ಅನ್ನೋ ವರ್ಡ್ ಇದೆ ಫ್ರೀಸಿಂಗ್ ಪಾಯಿಂಟ್ ಜೊತೆ. ಸೊ ಕಾಲಿಗೇಟಿವ್ ಪ್ರಾಪರ್ಟಿ ಜಾಸ್ತಿ ಇದೆ ಅಂತಂದರೆ ಬಾಯ್ಲಿಂಗ್ ಪಾಯಿಂಟ್ ಆಫ್ ದ ಸೊಲ್ಯೂಷನ್ ಇನ್ಕ್ರೀಸಸ್ ಅಂತ ಅರ್ಥ, ಅಂದರೆ ಬಾಯ್ಲಿಂಗ್ ಪಾಯಿಂಟ್ ಎಲಿವೇಷನ್ ಅಂತಲೇ ಇದೆ. ಸೊ ಆಸ್ಮಾಟಿಕ್ ಪ್ರೆಷರ್ ಇನ್ಕ್ರೀಸ್ ಆಗ್ತದೆ ಅನ್ನೋದು ಗೊತ್ತಿರಲಿ. ಈಗ ನೋಡಿ, ಕಾಲಿಗೇಟಿವ್ ಪ್ರಾಪರ್ಟಿ I × C. ಒಂದು ಫಸ್ಟ್ ಐ ಬರೆದು ಬಿಡೋಣಂತೆ. I ಫಾರ್ ಗ್ಲುಕೋಸ್ ಈಸ್ 1, I ಫಾರ್ NaCl is 2, I ಫಾರ್ BaCl2 is 3. ಯಾಕೆ ಬರದೆ, ಹೇಗೆ ಬರದೆ ಅರ್ಥ ಮಾಡ್ಕೊಳ್ಳಿ. BA ಅಂದರೆ 2 + 1 ಅಯಾನ್, 2 Cl ಇರೋದಕ್ಕೆ 3 ಅಂತ ಬರೆದಿದ್ದೀನಿ, ಹೌದಾ. ಈಗ I × C ಕಾನ್ಸಂಟ್ರೇಷನ್ ಮೂರೂ ಕಡೆ ಒಂದೇ ಇದೆ ಅನ್ನೋದಕ್ಕೆ ನಾವು ತಲೆ ಕೆಡಿಸ್ಕೊಳ್ಳೋ ಅಂಥ ಅವಶ್ಯಕತೆ ಇಲ್ಲ, ಕರೆಕ್ಟಾ. ಸೊ ಇಲ್ಲಿ ಐ ಜಾಸ್ತಿ ಇದ್ದರೆ ಪ್ರಪೋರ್ಷನಲ್ ಟು ಐ ಅಂತ ಆಯ್ತಿದ್ದು, ಪ್ರಪೋರ್ಷನಲ್ ಟು ಐ. ಸೊ ಐ ಏನಾದರೂ ಜಾಸ್ತಿ ಇದ್ದರೆ ವೇಪರ್ ಪ್ರೆಷರ್ ಏನಾಗ್ತದೆ, ಡಿಕ್ರೀಸ್ ಆಗ್ತದೆ. ಐ ಜಾಸ್ತಿ ಇದ್ದರೆ ವೇಪರ್ ಪ್ರೆಷರ್ ಡಿಕ್ರೀಸ್ ಆಗ್ತದೆ. ಇಲ್ಲಿ ಅದನ್ನು ಬರೆದ್ಬಿಡೋಣಂತೆ. ಮಿನಿಮಮ್ ವೇಪರ್ ಪ್ರೆಷರ್, ಮ್ಯಾಕ್ಸಿಮಮ್ ವೇಪರ್ ಪ್ರೆಷರ್, ಅದನ್ನು ಬರೆದ್ಬಿಡೋಣಂತೆ. ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ, ಇದು ಬಹಳ ಇಂಪಾರ್ಟೆಂಟ್ ಪಾರ್ಟ್, ರೈಟ್. ಸೊ ಮಿನಿಮಮ್ ವೇಪರ್ ಪ್ರೆಷರ್, ಮ್ಯಾಕ್ಸಿಮಮ್ ವೇಪರ್ ಪ್ರೆಷರ್. ಇಲ್ಲಿ ಐ ಜಾಸ್ತಿ ಆದರೆ ವೇಪರ್ ಪ್ರೆಷರ್ ಡಿಕ್ರೀಸ್ ಆಗ್ತದೆ. ಐ ಯಾವುದಕ್ಕೆ ಜಾಸ್ತಿ ಇದೆ, BaCl2. ಸೊ ಹೆನ್ಸ್ ಐ ಕ್ಯಾನ್ ಸೇ ವೇಪರ್ ಪ್ರೆಷರ್ ಮಿನಿಮಮ್ ಫಾರ್ BaCl2, ಮ್ಯಾಕ್ಸಿಮಮ್ ಫಾರ್ ಗ್ಲುಕೋಸ್. ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ಐ ಜಾಸ್ತಿ ಆದರೆ ವೇಪರ್ ಪ್ರೆಷರ್ ಕಡಿಮೆ ಆಗ್ತದೆ. ಸೊ ಫ್ರೀಸಿಂಗ್ ಪಾಯಿಂಟ್ ನೋಡಿ, ಫ್ರೀಸಿಂಗ್ ಪಾಯಿಂಟ್ ತಗೊಳ್ಳಿ. ಸೊ ಫ್ರೀಸಿಂಗ್ ಪಾಯಿಂಟ್ ಐ ಜಾಸ್ತಿ ಆದರೆ ಫ್ರೀಸಿಂಗ್ ಪಾಯಿಂಟ್ ಕಡಿಮೆ ಆಗ್ತದೆ. ಐ ಜಾಸ್ತಿ ಯಾವುದಿದೆ, BaCl2, ಅಂದರೆ ಫ್ರೀಸಿಂಗ್ ಪಾಯಿಂಟ್ ಕಡಿಮೆ ಇರಬೇಕು. ಮಿನಿಮಮ್ ಫ್ರೀಸಿಂಗ್ ಪಾಯಿಂಟ್ ಯಾವುದು, BaCl2. ಮ್ಯಾಕ್ಸಿಮಮ್ ಫ್ರೀಸಿಂಗ್ ಪಾಯಿಂಟ್ ಯಾವುದು ಹಾಗಾದರೆ, ಗ್ಲುಕೋಸ್. ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ನೋಡಿ, ಬಾಯ್ಲಿಂಗ್ ಪಾಯಿಂಟ್ ಐ ಜಾಸ್ತಿ ಆದರೆ ಬಾಯ್ಲಿಂಗ್ ಪಾಯಿಂಟ್ ಏನಾಗ್ತದೆ, ಜಾಸ್ತಿ ಆಗ್ತದೆ. ಐ ಜಾಸ್ತಿ ಆದರೆ ಬಾಯ್ಲಿಂಗ್ ಪಾಯಿಂಟ್ ಏನಾಗ್ತದೆ, ಜಾಸ್ತಿ ಆಗ್ತದೆ. ಐ ಜಾಸ್ತಿ ಆದರೆ ಬಾಯ್ಲಿಂಗ್ ಪಾಯಿಂಟ್ ಜಾಸ್ತಿ ಆಗ್ತದೆ. BaCl2 ಹ್ಯಾವಿಂಗ್ ಮ್ಯಾಕ್ಸಿಮಮ್ ಬಾಯ್ಲಿಂಗ್ ಪಾಯಿಂಟ್. ಅದೇ ರೀತಿ ಆಸ್ಮಾಟಿಕ್ ಪ್ರೆಷರ್, BaCl2 ಹ್ಯಾವಿಂಗ್ ಮ್ಯಾಕ್ಸಿಮಮ್ ಆಸ್ಮಾಟಿಕ್ ಪ್ರೆಷರ್. ಮ್ಯಾಕ್ಸಿಮಮ್ ಪೈ ಅಂತ ಬರೆದುಬಿಡ್ತೀನಿ ನಾನು ಇಲ್ಲಿ. ಮ್ಯಾಕ್ಸಿಮಮ್ ಪೈ, ಮಿನಿಮಮ್ ಪೈ, ರೈಟ್. ಮ್ಯಾಕ್ಸಿಮಮ್ ಪೈ BaCl2. ಹಾಗಾದರೆ ಮಿನಿಮಮ್ ಎಷ್ಟಾಯ್ತು ಇಲ್ಲಿ, ಗ್ಲುಕೋಸ್ ಆಯಿತು. ಮಿನಿಮಮ್ ಈಸ್ ಗ್ಲುಕೋಸ್ ಆದಾಗ ಆಯಿತು. ಬಹಳ ಇಂಪಾರ್ಟೆಂಟ್. ಈ ಸ್ಲೈಡನ್ನು ಮಿಸ್ ಮಾಡ್ಕೋಬೇಡಿ. ವೆರಿ ಇಂಪಾರ್ಟೆಂಟ್ ಪಾಯಿಂಟ್, ರಿಮೆಂಬರ್ ದ್ಯಾಟ್. ಅದಾದಮೇಲೆ ಇದನ್ನು ರಿವರ್ಸ್ ನೋಡಿ. ಕಾನ್ಸಂಟ್ರೇಷನ್ ಸೇಮ್ ಇದೆ, ಐ ವ್ಯಾಲ್ಯೂ ಕೂಡ ಸೇಮ್ ಇದೆ. ಐ ಈಸ್ ಈಕ್ವಲ್ ಟು 1 ಫಾರ್ ದಿಸ್, ಐ ಈಸ್ ಈಕ್ವಲ್ ಟು 1 ಫಾರ್ ದಿಸ್, ಐ ಈಸ್ ಈಕ್ವಲ್ ಟು 1 ಫಾರ್ ದಿಸ್. ಸೊ ಐ ಈಸ್ ಆಲ್ಸೋ ಸೇಮ್, ಕಾನ್ಸಂಟ್ರೇಷನ್ ಆಲ್ಸೋ ಸೇಮ್. ರಿಮೆಂಬರ್ ಅವಾಗ ಏನು ಮಾಡಬೇಕಾಗಾದ್ರೆ, ಅವಾಗ ರಿಮೆಂಬರ್ ಕಾಲಿಗೇಟಿವ್ ಪ್ರಾಪರ್ಟಿ ಡೈರೆಕ್ಟ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಮೋಲಾರ್ ಮಾಸ್. ಸೊ ರಿಮೆಂಬರ್ ಮೋಲಾರ್ ಮಾಸ್, CP ಮ್ಯಾಕ್ಸಿಮಮ್ ಫಾರ್ ಯೂರಿಯಾ, ಮೋಲಾರ್ ಮಾಸ್ ಇವು ಮೂರು ಕಂಪೇರ್ ಮಾಡಿದರೆ ಸುಕ್ರೋಸ್ ಈಸ್ ಹ್ಯಾವಿಂಗ್ 342 ಗ್ರಾಮ್, ಯೂರಿಯಾ ಈಸ್ ಹ್ಯಾವಿಂಗ್ ಆಲ್ಮೋಸ್ಟ್ 60 ಗ್ರಾಮ್, ಗ್ಲುಕೋಸ್ ಈಸ್ ಹ್ಯಾವಿಂಗ್ 180 ಗ್ರಾಮ್, ಹೌದಾ. ಸೊ ಕಾಲಿಗೇಟಿವ್ ಪ್ರಾಪರ್ಟಿ ಮೋಲಾರ್ ಮಾಸ್ ಕಡಿಮೆ ಇರೋದು ಯಾವುದಕ್ಕೆ, ಯೂರಿಯಾಕ್ಕೆ. ಅಂದರೆ ಕಾಲಿಗೇಟಿವ್ ಪ್ರಾಪರ್ಟಿ ಯಾವುದಕ್ಕೆ ಮ್ಯಾಕ್ಸಿಮಮ್ ಆಯಿತು, ಯೂರಿಯಾಕ್ಕೆ. ಹಾಗಾದರೆ ಯೂರಿಯಾ ಏನಿದೆ,
ವಿ ಪಿ ಆ್ಯಂಡ್ ಎಫ್ ಪಿ ಏನಿದೆ, ಮಿನಿಮಮ್ ಇದೆ. ವೇಪರ್ ಪ್ರೆಷರ್ ಆ್ಯಂಡ್ ಫ್ರೀಸಿಂಗ್ ಪಾಯಿಂಟ್ ಏನಿದೆ, ಮಿನಿಮಮ್ ಇದೆ. ಇಲ್ಲಿ ನೋಡಿ ಅರ್ಥ ಮಾಡ್ಕೊಳ್ಳಿ, ಸಿ ಪಿ ಜಾಸ್ತಿ ಆದರೆ ವೇಪರ್ ಪ್ರೆಷರ್ ಆ್ಯಂಡ್ ಫ್ರೀಸಿಂಗ್ ಪಾಯಿಂಟ್ ಏನಿರ್ತದೆ, ಡಿಕ್ರೀಸ್ ಇರ್ತದೆ, ಮಿನಿಮಮ್ ಇರ್ತದೆ. ಸೊ ಮಿನಿಮಮ್ ಆ್ಯಂಡ್ ಬಿ ಪಿ ಆ್ಯಂಡ್ ಪೈ ಈಸ್ ಮ್ಯಾಕ್ಸಿಮಮ್. ವೆರಿ 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 ಇಂಪಾರ್ಟೆಂಟ್ ಪಾಯಿಂಟ್, ರಿಮೆಂಬರ್ ದ್ಯಾಟ್. ಸೊ ದಿಸ್ ಕಂಪ್ಲೀಟ್ಸ್ ಸೊಲ್ಯೂಷನ್ ಚಾಪ್ಟರ್. ಐ ಹೋಪ್ ನನ್ನ ಕೈಯಲ್ಲಿ ಎಷ್ಟು ಸಾಧ್ಯ ಇದೆ ಅದನ್ನು ಎಕ್ಸ್ಪ್ಲೇನ್ ಮಾಡಿದ್ದೀನಿ, ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಅರ್ಥ ಆದರೆ ನೀವು ನನ್ನ ಕಂಟೆಂಟ್ ಲೈಕ್ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ಗಳಿಗೆ ಕೂಡ ಇದನ್ನು ಶೇರ್ ಮಾಡಿ. ಸೊ ಥ್ಯಾಂಕ್ ಯು ಆ್ಯಂಡ್ ಹ್ಯಾವ್ ಅ ನೈಸ್ ಡೇ.